ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಮಂಜುನಾಥ ಕೇಳಿದ್ದು ಕರೆಕ್ಟ್. ಭಾಗವತದ ಮಂಗಳಾಚರಣೆ ಇಂದ್ಯಾಕೆ ಬಂತು ಅಂತ. ಕಾರಣ ಏನು ಅಂದರೆ, ನಾನು ನಿನ್ನೆ ಫೋನ್ ಮಾಡಿದ್ರು ಡೆಲ್ಲಿ ಧನಂಜಯಾಚಾರ್ ನಿನ್ನೆ ಫೋನ್ ಮಾಡಿದ್ರು. ಮಾಡಿ ಅದು ಸಂಸ್ಕೃತ ಯೂನಿವರ್ಸಿಟಿಯ ಡೆಲ್ಲಿಯ ಸಂಸ್ಕೃತ ಯೂನಿವರ್ಸಿಟಿಯ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಅದೇನೋ ಒಂದಾಗಿ ಒಂದು ವಿಶೇಷ ಉಪನ್ಯಾಸ ಇರುತ್ತೆ ಅಂತ. ಇದು 6ನೇ ಉಪನ್ಯಾಸ ನನ್ನದು. ನಮ್ಮ ರಮೇಶ್ ಗಮಕಿ ಅವರದು ಪರಮಾಣು ಸ್ವರೂಪದ ಬಗ್ಗೆ ಒಂದು ವಿಶೇಷ ಉಪನ್ಯಾಸ ಏರ್ಪಡಿಸಿದ್ರು. ಈ ಸರ್ತಿ ನನಗೆ ಹೇಳಿದ್ದಾರೆ. ಉಡುಪಿಯಲ್ಲಿ ಕೇಳಿದ್ರು, ಅದು ಹ್ಞೂ ಅಂತ ಹೇಳಿದ್ದೆ, ಆದರೆ ಮರ್ತು ಹೋಗ್ಬಿಟ್ಟಿದ್ದೆ. ವಿಷಯ ಏನು ಅನ್ನೋದು ತೀರ್ಮಾನ ಇರಲಿಲ್ಲ. ಇವತ್ತು ನನ್ನೆ ಎಲ್ಲ ಇಲ್ಲ ಹೇಳಬೇಕು ಅಂತ. ಸರಿ, ಯಾವುದು ಕೊಡ್ತಿರೋ ಕೊಡಿ, ನಾನು ಕೇಳಿ ನನಗೆ ಫೆಮಿಲಿಯರ್ ಆಗಿರೋದು ಹೇಳೋದಲ್ಲ, ಅಲ್ಲಿ ಏನು ಉಪಯೋಗ ಇದೆ ಅದನ್ನು ಕೇಳಿ ಅಂತ ಹೇಳಿದ್ದೆ. ಅದಕ್ಕೆ ಲೈವ್ ಇದೆ, ಲೈವ್ ಉಪನ್ಯಾಸ ಇದೆ ಇದೇ ಟೈಮಿಗೆ 7 ರಿಂದ 8. ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಬರಲಿ ಅಂತ. ಆಯಿತು, ಬರ್ತಾರೆ ನಮ್ಮ ಇವರು, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಬರ್ತಾರೆ. ಅದು ಉಪನ್ಯಾಸ ಬಂದು ಶುಕ್ರವಾರ ಇದೇ ಟೈಮ್ 7 ರಿಂದ 8. ಮಹಾಭಾರತ ಭಾಗವತದಿಂದ ನಿರ್ಣಯವೋ, ಮಹಾಭಾರತಕ್ಕೆ ಭಾಗವತ ನಿರ್ಣಾಯಕವೋ ಅಂತ ಒಂದು ಪ್ರಶ್ನೆ. ಅವು ವಿಷಯ ಕೊಟ್ಟಿದ್ದ. ಆಯಿತು, ಮಾತಾಡುವ ಅಂತ ಹೇಳಿದೆ. ಸೊ ಭಾಗವತದ ಗುಂಗಿನಲ್ಲಿ ಇದ್ದೆ. ಅದು ಭಾಗವತದ ಮಂಗಳಾಚರಣೆ ಬಂದ್ಬಿಡ್ತು. ಅದನ್ನು ಪಕ್ಕ ಇವನು ಕಂಡಿಡ್ದ, ಯಾರು, ಮಂಜುನಾಥ. ಅದು ಹಾಗೆ ಬಂತು ಅಷ್ಟೇ, ಇನ್ನೇನಿಲ್ಲ. ನಾಡಿದ್ದು ಬರಬಹುದು, ಯಾರು ಬೇಕಾದರೂ ಬರಬಹುದು. ಲೈವ್ ಶೇರ್ ಮಾಡ್ತೇನೆ, ಮಾಡಬಹುದು. ಇಲ್ಲವೇ ಎದುರುಗಡೆಯೂ ಬರಬಹುದು, ಏನು ತೊಂದರೆ ಏನಿಲ್ಲ. ಮಾಡೋದು ಅದೇ ವಿಷಯ, ಆದರೆ ಭಾಷೆ ಒಂದು ಸ್ವಲ್ಪ ಸಂಸ್ಕೃತ ಅಷ್ಟೇ. ಈಗ ನಿಮಗೆ ಸರಿಸುಮಾರಾಗಿ ಭಾಗವತ ಇದು ಸಂಸ್ಕೃತದ ಮಾತು ಓದಿ ಸಂಸ್ಕಾರ ಆಗಿ ಕಿವಿಗೆ ಬಿದ್ದಿರುತ್ತೆ. ಒಂದು ಸ್ವಲ್ಪ ಆಚೀಚೆ ಆಗಬಹುದು, ಆದರೆ ಒಟ್ಟೊಂದ ಅರ್ಥ ಆಗತ್ತೆ. ಆ ತರಹದ ತೀರಾ ಸಂಸ್ಕೃತವೇ ಗೊತ್ತಿಲ್ಲ ಅನ್ನೋ ಹಾಗೇನಿಲ್ಲ, ಅರ್ಥ ಆಗತ್ತೆ, ಬರಬಹುದು. ಇಷ್ಟು ವಿಶೇಷಗಳೊಂದಿಗೆ ಮಹಾಭಾರತದ ಚಿಂತನೆಗೆ ನಾವು ಬರೋಣ. ಮನುಪುತ್ರಾಶ್ಚ ಋಷಯಃ ಕಾಮಪುತ್ರೋ ನಿರುದ್ಧಶ್ಚ ಸೂರ್ಯಶ್ಚಂದ್ರೋ ಬೃಹಸ್ಪತಿ ಧರ್ಮ ಯೇಷಾಂ ತಥಾ ಭಾರ್ಯ ದಕ್ಷಾದ್ಯ ಮನವಸ್ತಥಾ. ಅದನ್ನು ನಾವು ನೋಡಿದ್ವಿ. ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಇವರೆಲ್ಲರೂ ಕೂಡ ಮನುಪುತ್ರಾಶ್ಚ ಋಷಯಃ ನಾರದ ಪರ್ವತಸ್ತಥಾ ಕಶ್ಯಪಃ ಸನಕಾದ್ಯಾಶ್ಚ ವನ್ಯಾದ್ಯಾಶ್ಚ ಇವ ದೇವತಾಃ. ಮನುವಿನ ಮಕ್ಕಳು ಪ್ರಿಯವ್ರತ ಮೊದಲಾದ ಚಕ್ರವರ್ತಿಗಳು,
ವಿಶ್ವಾಮಿತ್ರ ಮೊದಲಾದ ಋಷಿಗಳು, ಮನುಗಳು ಅಂತ ಹೇಳಿದ್ರೆ ಎಲ್ಲ 14 ಮನುಗಳು, ಆಮೇಲೆ ದೇವರ್ಷಿಯಾದ ನಾರದರ ಜೊತೆಗೇ ಇರುವ ಪರ್ವತ ಎಂ ನಾರದ ಭಾಗಿನೇಯಂ ವದಂತಿ. ವಸ್ತುತಃ ಪರ್ವತ ಅಂತ ಹೇಳಿ ನಾರದರ ಅಕ್ಕನ ಮಗ ಅಂತ ಹೇಳುವವರು ಇದ್ದಾರೆ. ಅಕ್ಕನ ಮಗ ಅಥವಾ ತಂಗಿಯ ಮಗ. ಭಗಿನಿ ಅಂದರೆ ಒಂದೋ ಅಕ್ಕ ಒಂದೋ ತಂಗಿ, ಅವನು ಪರ್ವತ ಅಂತ. ಇನ್ನು ಕೆಲವರು ಇಲ್ಲ ಪರ್ವತಃ ಹಿಮವಾನ್ ತದಭಿಮಾನಿ ತನ್ನಾಮ ಅಂತ ಇರಲಿ. ಆದರೆ ಇಲ್ಲಿ ಸ್ಥಾವರವನ್ನು ಮೆನ್ಷನ್ ಮಾಡುವ ಪ್ರಸಂಗ ಇಲ್ಲ. ಅದರಿಂದಾಗಿ ಪರ್ವತ ಅಂತ ಹೇಳಿದ್ರೆ ಪರ್ವತ ಋಷಿಯೇ ಆಗಬೇಕು. ಮತ್ತೆ ಹಿಮಾಲಯ ಪರ್ವತದ ಅಭಿಮಾನಿ ಹಿಮಾಲಯ ಆಗ್ತಾನೆ ವಿನಃ ಕೇವಲ ಪರ್ವತ ಅಂತ ಆಗೋದಿಲ್ಲ. ನಾಪಿ ಹಿಮಾಲಯ ಮಾನಿನಃ ಪರ್ವತ ಇತಿ ನಾಮ. ಎಲ್ಲ ಪರ್ವತಗಳು ಹಿಮಾಲಯ ಅಲ್ಲ, ಆದರೆ ಹಿಮಾಲಯವು ಪರ್ವತ. ಅದರಿಂದಾಗಿ ಹಿಮಾಲಯವನ್ನು ಇಟ್ಟುಕೊಂಡು ಪರ್ವತ ಅಂತ ಯಾರೂ ಹೇಳೋದಿಲ್ಲ. ಎಲ್ಲ ಪರ್ವತಗಳ ಅಭಿಮಾನಿ ಅಂತ ಆಗಿದ್ರೆ ಪರ್ವತಾಹ ಅಂತ ಹೇಳಬೇಕಿತ್ತು, ಕೇವಲ ಪರ್ವತ ಅಂತ. ಅದರಿಂದಾಗಿ ತಸ್ಮಾನ್ ನಾರದ ಸಹೃದಯವಾತ್ರ ಪರ್ವತಃ ಇತಿ. ನಾರದನ ಜೊತೆಗಿರುವ ನಾರದನ ಗೆಳೆಯ ಪರ್ವತ ಅಂತಲೇ ತೆಗೆದುಕೊಳ್ಳಬೇಕು ಅನ್ನೋದು ಸೊರಸವಾದ ಅರ್ಥ. ನೋಡಿ, ಹೀಗೆ ಪ್ರಾಚೀನ ವ್ಯಾಖ್ಯಾನವನ್ನು ವಿಮರ್ಶೆ ಮಾಡಬೇಕು. ಯಾಕೆಂದರೆ ಪರ್ವತ ಅಂತಂದರೆ ಹಿಮಾಲಯ ಅಂತ ಅರ್ಥ ಮಾಡಿಬಿಟ್ರು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡುವವರು. ಅದನ್ನು ನಮ್ಮ ಗುರುಗಳು ನೋಡಿದ್ರು. ಎಲ್ಲ ಪರ್ವತಗಳು ಹಿಮಾಲಯ ಅಲ್ಲ, ಹೌದಾ? ಎಲ್ಲ ಪರ್ವತಗಳು ಹಿಮಾಲಯ ಅಲ್ಲ, ಆದರೆ ಹಿಮಾಲಯ ಅನ್ನೋದು ಪರ್ವತ ಹೌದು. ಆದ್ದರಿಂದ ಪರ್ವತ ಅಂತ ಹೇಳಿದ್ರೆ ಪರ್ವತ ಅಭಿಮಾನಿ ದೇವತೆಯನ್ನು ತೆಗೆದುಕೊಳ್ಳಿಕ್ಕೆ ಬರಲ್ಲ. ಹಾಗಲ್ಲ, ಪರ್ವತಗಳ ಅಭಿಮಾನಿ ದೇವತೆಗಳು ಅಂದರೆ ಅವರು ಬಹಳ ಜನ ಇದ್ದಾರೆ. ಹಿಮಾಲಯ ಪರ್ವತಕ್ಕೆ ಅಭಿಮಾನಿಯಾದವ ಹಿಮಾಲಯ ಅನ್ನುವ ಹೆಸರಿನ ದೇವತೆ. ಮೇರು ಅನ್ನುವ ಪರ್ವತಕ್ಕೆ ಅಭಿಮಾನಿಯಾದವ ಮೇರು ಅನ್ನುವ ಹೆಸರಿನ ದೇವತೆ. ವಿಂಧ್ಯ ಪರ್ವತಕ್ಕೆ ಅಭಿಮಾನಿಯಾದವ ವಿಂಧ್ಯ ಅನ್ನುವ ದೇವತೆ. ಹಾಗೆ ಅದರಿಂದಾಗಿ ಪರ್ವತಾಹ ಅಂತ ಹೇಳಬೇಕಿತ್ತು. ಅದರಿಂದಾಗಿ ಪರ್ವತಃ ಅಂತ ಏಕವಚನದಲ್ಲಿ ಹೇಳಿದ್ದರಿಂದ ನಾರದನ ಗೆಳೆಯ ಪರ್ವತನನ್ನೇ ತೆಗೆದುಕೊಳ್ಳಬೇಕು. ಇನ್ನು ಕಶ್ಯಪ ಸನಕಾದ್ಯಾಶ್ಚ ವನ್ಯಾದ್ಯಾಶ್ಚೈವ ದೇವತಾಹ ಅಂತ. ಕಶ್ಯಪ ಅಂದರೆ ಮರೀಚಿ ಋಷಿಯ ಮಗ, ಮಾರೀಚ. ನಮ್ಮ ಗುರುಗಳು ಮೊದಲು ಕಾಶ್ಯಪ ಆಗಬೇಕು ಅಂತ ಹೇಳಿದ್ದಿದೆ. ಯಾಕೆ ಅಂದರೆ ಕಶ್ಯ ಅಂದರೆ ಮದ್ಯ ಅಂತ ಅರ್ಥ ಇದೆ. ಮದ್ಯವನ್ನು ಕುಡಿಯುವವರಲ್ಲ ಕಶ್ಯಪರು, ಕಾಶ್ಯಪರು. ಕಾಶ್ಯ ಅಂದರೆ ಹೃದಯದಲ್ಲಿ ಹೊಳೆಯುವ ಪರಮಾತ್ಮ. ಅವನ ಸೇವೆಯಲ್ಲಿ ತೊಡಗಿದವರು ಕಾಶ್ಯಪರು. ಹೀಗಾಗಿ ಕಶ್ಯಪ ಅನ್ನೋದು ಅಬದ್ಧ ಪ್ರಯೋಗ ಅಂತ ಒಂದ್ಸರ್ತಿ ಹೇಳಿಬಿಟ್ಟಿದ್ದಾರೆ ಅವರು. ಮಧ್ವವಿಜಯ ಟೀಕೆಯಲ್ಲಿ ಅದನ್ನು ಬರೆದಿದ್ದಾರೆ ಕೂಡ. ಆದರೆ ಆಮೇಲೆ ಗೊತ್ತಾಯಿತು, ಋಷಿಕೇಶ ತೀರ್ಥರು ಕಶ್ಯಪ ಅಂತ ಬರೆದಿದ್ದಾರೆ ಅಂತಂದರೆ ಕೇವಲ ಕಾಶ್ಯಪ ಅಂತ ಇರಲಿಕ್ಕಿಲ್ಲ. ನೋಡಿ, ಕೂಡಲೇ ತಿದ್ದುಕೊಂಡ್ರು. ಇಲ್ಲ, ಅವರು ಒಂದು ಉಪನ್ಯಾಸದಲ್ಲೂ ಹೇಳಿದ್ದಾರೆ, ನಾನು ಮೊದಲು ಹಾಗೆ ಅಂದುಕೊಂಡಿದ್ದೆ, ಆಮೇಲೆ ಇಲ್ಲ, ನಾನು ಬದಲಾಯಿಸಿಕೊಂಡೆ ಅಂತ. ಅಂದರೆ ಈ ರೀತಿ ಅವರ ಗ್ರಂಥಗಳಲ್ಲಿ ಅವರು ಕೆಲವೊಂದು ಅಭಿಪ್ರಾಯಗಳನ್ನು ಬದಲಾಯಿಸಿಕೊಂಡಿದ್ದಾರೆ. ಸಹಜ, ಮನುಷ್ಯ ಸಹಜವಾದ ಪ್ರಮಾದ, ಮನುಷ್ಯ ಸಹಜವಾದ ಬೆಳವಣಿಗೆ. ಒಂದು ಅಂದ್ಕೊಂಡಿರ್ತಾರೆ, ಆಮೇಲೆ ಅದನ್ನು ಬದಲಾಯಿಸ್ಕೋತಾರೆ. ಅದಕ್ಕೆ ಯಾವುದೂ ಇದಿಲ್ಲ. ಅವರು ಕೆಲವೊಂದು ಉಪನ್ಯಾಸದಲ್ಲೇ ಹೇಳಿದ್ದುಂಟು. ಅದಕ್ಕೆ ನಾನು ಯಾವತ್ತೂ ಹೇಳ್ತೇನೆ, ಉಪನ್ಯಾಸವನ್ನು ನಾನು ನೆಚ್ಚಿ ಅವರನ್ನು ಹೀಗೆ ಅಂತ ತೀರ್ಮಾನ ಮಾಡೋದಿಲ್ಲ. ಯಾಕೆಂದರೆ ಉಪನ್ಯಾಸದಲ್ಲಿ ಕೇವಲ ಗ್ರಂಥದ ವಿಚಾರ ಬಂದಿರಲ್ಲ, ಬೇರೆ ಬೇರೆ ವಿಚಾರಗಳು ಬರುತ್ತೆ. ಅದರಲ್ಲಿ ಅನೇಕ ಬದಲಾವಣೆಗಳಾಗಿ ಹೋಗಿರುತ್ತೆ. ಉದಾಹರಣೆಗೆ ನೋಡಿ, ಅವರೇನಂದುಕೊಂಡಿದ್ರು ಒಂದು ಹಂತದಲ್ಲಿ ಉಪ್ಪನ್ನು ಪ್ರಾಣಿಗಳು ತಿನ್ನುವುದಿಲ್ಲ, ಉಪ್ಪು ಪ್ರಕೃತಿ ಸಹಜವಾದದ್ದಲ್ಲ,
ಮನುಷ್ಯನಿಗೆ ಉಪ್ಪನ್ನು ನಾನು ಮಾಡಿದೆ ಅಂತನ್ನುವ ಅಹಂಕಾರ, ಅದರಿಂದಾಗಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತನ್ನುವ ಗಾದೆ ಬಂದದ್ದು ಅಂತ ಅವರು ಹೇಳ್ತಾ ಇದ್ದದ್ದು ಹೌದು. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಇಲ್ಲ, ಪ್ರಾಣಿಗಳಿಗೆ ಸಹಜವಾಗಿ ಉಪ್ಪು ಬೇಕಿರುತ್ತೆ, ಅದರಿಂದಾಗಿ ಮಾಂಸಾಹಾರಿ ಪ್ರಾಣಿಗಳ ಮೂತ್ರವನ್ನು ಸಸ್ಯಾಹಾರಿ ಪ್ರಾಣಿಗಳು ನೆಕ್ಕುತ್ತವೆ. ಕಾರಣ ಏನು ಅಂದರೆ ಉಪ್ಪು ಬೇಕು ಅನ್ನುವ ಕಾರಣದಿಂದ. ಮತ್ತೆ ನೀವು ಅನೇಕ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋದಾಗ ನೂರಾರು ಕಿಲೋಮೀಟರ್ ಗಟ್ಟಲೆ ಪ್ರಯಾಣ ಮಾಡಿ ಪ್ರಾಣಿಗಳು ಉಪ್ಪನ್ನು ನೆಕ್ಕುತ್ತವೆ, ಉಪ್ಪಿಗಾಗಿ ದೂರ ದೂರದಿಂದ ಪ್ರಯಾಣ ಮಾಡ್ತವೆ ಅಂತ ಉಂಟು. ಅದರಿಂದಾಗಿ ಪ್ರಾಣಿಗಳಿಗೂ ಉಪ್ಪು ಬೇಕು. ಪ್ರಾಣಿಗಳು ಉಪ್ಪನ್ನು ತಾವು ಬಯಸ್ತವೆ, ಅಂದರೆ ದೇಹದಲ್ಲಿ ಅಗತ್ಯ ಬೀಳುತ್ತೆ, ಉಪ್ಪು ಬಯಸ್ತಾರೆ. ಯಾವುದು ಒಳಗಡೆ ಅಗತ್ಯ ಉಂಟಾಗುತ್ತೋ ಅದು ಹೊರಗಡೆ ಬೇಕು ಅಂತ ಅನ್ನಿಸುತ್ತೆ. ಎಲ್ಲ ಸಂದರ್ಭದಲ್ಲಿ ಜಿಹ್ವಾ ಚಾಪಲ್ಯ ಏನಿರೋದಿಲ್ಲ. ಕೆಲವೊಮ್ಮೆ ಜೀವನಕ್ಕೆ ಅಗತ್ಯವಾದದ್ದು ಬೇಕು ಅಂತ ಅನ್ನಿಸುತ್ತೆ. ಅದನ್ನು ತಿಳಿದುಕೊಂಡು ಕೂಡಲೇ ಮತ್ತೆ ಅವರು ಆ ರೀತಿ ಮಾತನಾಡಲಿಲ್ಲ, ಅದನ್ನು ಅವರು ಹೇಳಿಲ್ಲ. ಆದರೆ ಕಶ್ಯಪನ ಬಗ್ಗೆ ಹೇಳಿದ್ದಾರೆ. ನಾನು ಕಾಶ್ಯಪ ಅಂತ ಅಂದುಕೊಂಡಿದ್ದೆ, ಕಶ್ಯಪ ಅಂತನ್ನುವ ಪಾಠ ಅಪಪಾಠ ಅಂತ ಅಂದುಕೊಂಡಿದ್ದೆ, ಆದರೆ ಅದು ಸರಿ ಅಂತ ಗೊತ್ತಾಯಿತು. ಯಾಕೆಂದ್ರೆ ಅವ್ರಿಗೆ ತೈತ್ತಿರಿಯ ಆರಣ್ಯಕ ನೋಡುವಾಗ ನೆನಪಾಯಿತು, ಕಶ್ಯಪ ಪಶ್ಯಕೋ ಭವತಿ ಅಂತ. ಕಶ್ಯಪ ಏನಿದ್ದಾನೆ ಅವನು ಪಶ್ಯಕನೇ ಕಶ್ಯಪನಾಗಿದ್ದು. ಪಶ್ಯಕ ಅಂತಂದ್ರೆ ನೋಡಿದವ, ದೇವರನ್ನ ಕಂಡವ, ಪರತತ್ವವನ್ನು ನೋಡಿದವ. ಆ ಪಶ್ಯಕನೇ ವರ್ಣ ವಿಪರ್ಯಯದಿಂದ ಕಶ್ಯಪ ಆದ ಅಂತ ನೋಡಿ. ಪಶ್ಯಕ ವರ್ಣ ವಿಪರ್ಯಯ ಆಯಿತು, ಕಶ್ಯಪ ಅಂತಾಯಿತು ಅಂತ. ಅದರಿಂದಾಗಿ ಮಾತಿನಲ್ಲಿ ಅನೇಕ ಪ್ರಮಾದಗಳು ಸಂಭವಿಸುತ್ತವೆ. ಮಾತಿನ ಪ್ರಮಾದಗಳನ್ನು ಇಟ್ಟುಕೊಂಡು ಯಾರ ವಿದ್ಯೆಯನ್ನು ತೀರ್ಮಾನ ಮಾಡುವಂತಿಲ್ಲ. ಮತ್ತೆ ಮಾತನಾಡುವಾಗ ಆ ಪ್ರಸಂಗವನ್ನು ನೋಡಿಕೊಂಡು ಮಾತನಾಡಿರ್ತಾರೆ. ಅಲ್ಲಿ ಮುಂದಿನ ಪ್ರಸಂಗಕ್ಕೆ ಯಾಕೋ ಅದು ಅನುಚಿತವಾಗಿ ಅಸಂಬದ್ಧವಾಗಿ ಕಂಡ ಕೂಡಲೇ ನಾವು ಇವ್ರಿಗೆ ವಿದ್ಯೆನೇ ಇಲ್ಲ ಅಂತ ಹೇಳೋದಲ್ಲ. ಅದನ್ನು ತೂಗಿಕೊಂಡು ಇರಬೇಕು. ಆದರೆ ಬರೆಯುವಾಗ 10 ಬಾರಿ ನೋಡಿ ಸಂಕ್ಷಿಪ್ತವಾಗಿ ಬರೀತೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರು ಕಥಾಲಕ್ಷಣದಲ್ಲಿ ಹೇಳಿದ್ದು, ಮಾತಿನ ಪ್ರಮಾದವನ್ನು ನೋಡಿಕೊಂಡು ಅವರ ವಿದ್ಯೆಯನ್ನು ತೀರ್ಮಾನ ಮಾಡಬಾರದು. ಯಾಕಂದ್ರೆ ಎಂತೆಂಥ ದೊಡ್ಡ ದೊಡ್ಡವರ ಮಾತಿನಲ್ಲಿಯೂ ಕೂಡ ಪ್ರಮಾದಗಳನ್ನು ನೋಡ್ತಾ ಹೋದರೆ ಲೆಕ್ಕವೇ ಸಿಗೋದಿಲ್ಲ, ಬೇಕಷ್ಟಾಗಿರುತ್ತೆ. ನೀವು ಯಾವುದೇ ವ್ಯಕ್ತಿಯ ಇದನ್ನು ಕೇಳಿ, ಬರಹಕ್ಕೂ ಮಾತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಮಾತನ್ನು ಕೇಳುವಾಗ ಅದರ ಓಘವನ್ನು ನೋಡಿಕೊಂಡು ಎಚ್ಚರದಿಂದ ಗಮನಿಸಿಕೊಂಡು ಬರಹವನ್ನು ನೋಡಿಕೊಂಡು ಮಾತನ್ನು ತೀರ್ಮಾನ ಮಾಡಬೇಕು. ಇದು ಎಲ್ಲ ಅನಿವಾರ್ಯ. ಒಂದು ವೇಳೆ ಬರಹ ಇರಲಿಲ್ಲ, ಅದು ಅಕಸ್ಮಾತ್ ಏನಾದರೂ ಪ್ರಮಾದ ಆಗಿದ್ರೆ ಅಂತ ಹೇಳಿ ಸುಮ್ಮನೆ ಬಿಟ್ಟುಬಿಡ್ಬೇಕು. ಒಂದು ವೇಳೆ ನೀವು ಖಂಡನೆ ಮಾಡಿದರೂ ಕೂಡ ಉಗ್ರವಾಗಿ ಖಂಡನೆ ಮಾಡೋದಲ್ಲ, ಹೀಗೆ ಹೇಳುತ್ತಾರೆ. ಪ್ರಾಚೀನರೆಲ್ಲ ಹಾಗೆ ಮಾಡಿದ್ದು. ರಾಘವೇಂದ್ರ ಸ್ವಾಮಿಗಳನ್ನು ನೋಡಿ ಎಷ್ಟು ಸೌಮ್ಯವಾಗಿ ಖಂಡನೆ ಮಾಡ್ತಾರೆ. ಹಾಗೆ ಅದರಿಂದಾಗಿ ನಾವು ಒಂದು ವಸ್ತುತಃ ಒಂದು ಥೀಸಿಸ್ ಬರಿಬಹುದು, ಬನ್ನಂಜೆ ಒಂದು ಚಿಮ್ಮು ಒಂದು ಹೊರಳು ಅಂತ. ಅಂದರೆ ಅವರು ಮೊದಲು ಯಾವ ರೀತಿ ಚಿಂತನೆ ಮಾಡ್ತಾ ಇದ್ರು, ಆಮೇಲೆ ಅವರ ಬದಲಾವಣೆಗಳೇನು. ಬೇಕಾದ್ರೆ ನೋಡಿ, ನಮ್ಮ ಗುರುಗಳು ಮೊದಲು ಅನೇಕ ಸೈಂಟಿಸ್ಟರನ್ನು ಕೋಟ್ ಮಾಡ್ತಾ ಇರ್ತಿದ್ರು. ಅವತ್ತಿನ ಕಾಲದಲ್ಲಿ ಸೈಂಟಿಸ್ಟರನ್ನ ಕೋಟ್ ಮಾಡೋದೊಂದು ಟ್ರೆಂಡ್. ಅದು ಅವತ್ತಿನ ಕಾಲದಲ್ಲಿ ಹೀಗೊಂಥರ ಜನನೂ ಇದ್ರು, ಸೈಂಟಿಫಿಕ್ ಆಗಿ ಹೇಳಿದ್ರೆ ಒಪ್ತೇವೆ ಅಂತ. ಆಮೇಲೆ ನೀವು ನೋಡಬೇಕು, 90ರ ನಂತರದ 90ರಲ್ಲಿ ಅಷ್ಟು ವಿಪರೀತ ಸೈನ್ಸ್ ಕೋಟ್ ಮಾಡ್ತಾ ಇದ್ರು ಅವರು. ಅಲೆಕ್ಸಿಸ್ ಕರೆಲ್ನ ಕೋಟ್ ಮಾಡ್ತಾ ಇದ್ರು, ಹಾಗೆ ಬೇಕಾಷ್ಟು ಜನರನ್ನ ಕೋಟ್ ಮಾಡ್ತಾ ಇದ್ರು. ಆಮೇಲೆ 2005 2010 ಅಲ್ಲಿಂದ ಅವರು ಹೆಚ್ಚು ಇಂಗ್ಲಿಷರನ್ನು ಕೋಟ್ ಮಾಡೋದೇ ಬಿಟ್ಬಿಟ್ರು. ಯಾವುದೋ ರಾಯ್ ಅಬ್ರಹಂ ವರ್ಗಿಸ್ಸು ಅಂಥವ್ರದ್ದು
ಒಂದಿಷ್ಟು ಕೋಟ್ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣ, ಅವ್ರದ್ದು ಥಿಯರಿಗಳು ಬದಲಾಗ್ತಾ ಇರುತ್ತೆ, ನಾವು ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಬಾರ್ದು. ಮತ್ತೆ ನಂತರದ ಟ್ರೆಂಡ್ ಚೇಂಜ್ ಆಯಿತು. ನೀವು ಸೈಂಟಿಸ್ಟರನ್ನು ಕೋಟ್ ಮಾಡಿದ್ರು ನಾವು ನಂಬಲ್ಲ ಅನ್ನೋ ಮಟ್ಟಕ್ಕೆ ಬಂದಾಗ ಸೈಂಟಿಸ್ಟರನ್ನೇ ಯಾಕೆ ಕೋಟ್ ಮಾಡಬೇಕು? ಶುದ್ಧವಾದ ತರ್ಕವನ್ನು ಮುಂದೆ ಇಟ್ಟರೆ ಸಾಕಲ್ಲ. ಇವತ್ತಿನ ಜನ್ರೇಷನ್ ಏನು ಪಾಠವನ್ನು ಕೇಳ್ತಾ ಇದೆ, ಈಗ ಎದುರುಗಡೆ ಇರುವ ನೀವೆಲ್ಲ ಇರಬಹುದು, ನೀವು ಯಾರು ಸೈಂಟಿಸ್ಟ್ ಹೇಳಿದ್ರೆ ನಾವು ಮಧ್ವಾಚಾರನ ಒಪ್ತೇವೆ ಅಂತ ಅನ್ನುವವರೇ ಅಲ್ಲ. ಶುದ್ಧ ತರ್ಕವನ್ನು ಕೊಟ್ಟರೆ ಸಾಕು ನಾವು ಒಪ್ತೇವೆ ಅಂತೀರ. ನಮಗೆ ವೆಲಿಕೋವ್ಸ್ಕಿ ಹೇಳಿದ್ರೆ ಮಾತ್ರ ನಾವು ಪುರಾಣವನ್ನು ನಂಬೋದು ಅಂತ ನೀವೇನು ಹೇಳ್ತಾ ಇಲ್ಲ. ಅವತ್ತಿನ ಕಾಲದಲ್ಲಿ ಅದನ್ನು ಮಾಡಿದ್ರು, ಇವತ್ತು ಮುಗೀತು, ಇವತ್ತು ಅದರ ಅಗತ್ಯ ಇಲ್ಲ. ಅದರಿಂದ ಮೂಲವನ್ನು ಬಿಡದೇನೆ ಪರಿಸರದಲ್ಲಿ ಬರುವ ಗ್ರಂಥಗಳನ್ನು ಓದಿಕೊಂಡು ಹೋಗುವಾಗ ಕೆಲವೊಂದು ಆಕಸ್ಮಿಕ ಸಂವಾದವಾದ ಸಂಗತಿಗಳು ಬರುತ್ತೆ, ಅದನ್ನು ಬಿಡ್ತೇವೆ ಅಷ್ಟೇ. ಇವಾಗ ನೀವು ಅದರ ಬಗ್ಗೆ ಒಂದು ಸಂಗತಿಯನ್ನು ಹೇಳಬೇಕು ನಿಮಗೆ. ಯಾಕೆ ವಿಸ್ತಾರವಾಗಿ ಹೇಳ್ತಾ ಇದ್ದೇನೆ ಅಂದರೆ, ಗ್ರಂಥ ಪ್ರಪಂಚದಲ್ಲಿ ಒಬ್ಬ ಬೀಳುವಾಗ ಅವನು ಒಬ್ಬ ಉಪನ್ಯಾಸಕಾರ ಆಗಲಿ, ಅವನು ವಿಪರೀತ ಗ್ರಂಥವನ್ನು ಕೋಟ್ ಮಾಡ್ತಾನೆ. ಉಪನ್ಯಾಸದಲ್ಲಿ ಕೋಟ್ ಮಾಡೋದು ಬೇರೆ, ಬರಹದಲ್ಲಿ ಸಂವಾದ ಅಂತ ಹೇಳಿ ಉಲ್ಲೇಖ ಮಾಡೋದು ಬೇರೆ. ಬರಹದಲ್ಲಿ ಕೋಟ್ ಮಾಡುವಾಗ ವ್ಯಾಕರಣಕ್ಕೆ ಯಾವುದು ವಿಚಾರ ಇರುತ್ತೆ, ಯಾವುದು ತಾತ್ವಿಕವಾಗಿ ಇರುತ್ತೆ, ಅದನ್ನು ಮಾತ್ರ ಕೋಟ್ ಮಾಡ್ತಾನೆ, ಉಳಿದದ್ದೆಲ್ಲ ಕೋಟ್ ಮಾಡೋದಿಲ್ಲ. ಇವಾಗ ನಮ್ಮ ಗುರುಗಳು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹರದತ್ತನನ್ನು ಕೋಟ್ ಮಾಡ್ತಾರೆ, ನಿರುಕ್ತಕಾರನನ್ನ ವಿಮರ್ಶೆ ಮಾಡ್ತಾರೆ, ರಾಮಾಯಣದ ವ್ಯಾಖ್ಯಾನಗಳನ್ನು ವಿಮರ್ಶೆ ಮಾಡ್ತಾರೆ ವಿನಃ ಒಬ್ಬ ವಿದೇಶಿ ಬರಹಗಾರನನ್ನ ಕೋಟ್ ಮಾಡೋದಿಲ್ಲ. ಕಾರಣ ಏನು ಅಂತಂದ್ರೆ ಬರಹಕ್ಕೆ ಅದು ಕೂಡೋದಿಲ್ಲ. ಇನ್ನು ಏನು ಪರಿಸರದಲ್ಲಿ ಅವರು ಅವತ್ತು ಓದಿಕೊಂಡ ಪುಸ್ತಕಗಳು, ಅದು ಮಾತಿನಲ್ಲಿ ಬರ್ತದೆ, ಬರಹದಲ್ಲಿ ಬರೋದಿಲ್ಲ. ಆ ಮಾತಿನಲ್ಲಿ ಬರೋದರಲ್ಲೂ ಎರಡು ತರಹ, ಒಂದು ಆಕಸ್ಮಿಕ ಸಂವಾದ, ಇನ್ನೊಂದು ವಿಸಂವಾದ. ಅದು ಆ ಸಂದರ್ಭದಲ್ಲಿ ಆ ಸಾಂದರ್ಭಿಕವಾದ ಸಾಕ್ಷ್ಯ ಅದನ್ನು ಕೋಟ್ ಮಾಡಿರ್ತಾರೆ. ಆಮೇಲೆ ಅದು ಡಿಸ್ಪ್ರೂವ್ ಆಗೋಗಿರುತ್ತೆ. ನಾವು ಅದನ್ನು ಇಟ್ಟುಕೊಂಡು ಅಲ್ಲಿ ಮಾಡಬಾರದು ಅಂತ. ಇದಕ್ಕೆ ಉದಾಹರಣೆ ನಮ್ಮ ಸತ್ಯಧ್ಯಾನ ತೀರ್ಥರು ಅವತ್ತು ಇದು ಕಾಲಿಟ್ಟಿದ್ದ ಕಾಲ, ಹೊಸದಾಗಿ ಇಂಗ್ಲಿಷ್ ವಿದ್ಯಾಭ್ಯಾಸ ಕಾಲಿಟ್ಟ ಕಾಲ. ಅವಾಗ ಇವರು ಹೊಸದಾಗಿ ಡಿಗ್ರಿಗೆ ಹೋಗ್ತಾ ಇದ್ದ ಗೃಹಸ್ಥರನ್ನು ಎದುರು ಹಾಕಿಕೊಂಡು, ಅಂದರೆ ಎದುರುಗಡೆ ಕೂಡಿಸಿಕೊಂಡು, ನೀವು ಏನು ಪ್ರಶ್ನೆ ಕೇಳ್ತಿರೋ ಕೇಳಿ, ನಾವು ಗೀತೆಯಿಂದ ಉತ್ತರ ಕೊಡ್ತೇವೆ. ಆಗ ಅವರು ಬೇರೆ ಬೇರೆ ಪ್ರಶ್ನೆ ಕೇಳುವವರು. ಅವಾಗ ಇವರು ಉತ್ತರ ಹೇಳ್ತಾ ಇದ್ರು, ಯಾರು? ಸತ್ಯಧ್ಯಾನರು. ಅಂತಹ ಸಂದರ್ಭದಲ್ಲಿ ನಮ್ಮ ಸಂಕೇತಿ ಸುಬ್ರಾಯರು, ಸ್ವಾಮಿ ನಿಮಗೆ ಸಂವಾದವಾಗಿ ವಿಲ್ ಡ್ಯುರಾಂಟ್ ಸಾಹೇಬನು ಈ ರೀತಿ ಹೇಳುತ್ತಾನೆ, ಸ್ವಾಮಿ ನಿಮಗೆ ಸಂವಾದವಾಗಿ ಉರ್ಕುಹಾರ್ಟ್ ಅನ್ನುವ ಒಬ್ಬ ವಿದ್ವಾಂಸ ಈ ರೀತಿ ವಿಮರ್ಶೆ ಮಾಡಿದ್ದಾನೆ, ನೀವು ಹೇಳಿದ ರೀತಿಯಲ್ಲೇ ಹೇಳ್ತಾನೆ ಅಂತ. ಇವತ್ತು ಉರ್ಕುಹಾರ್ಟ್ ಯಾರು ಗೊತ್ತು? ಇಂಗ್ಲಿಷರಿಗೆ ಹೋಗಿ ಕೇಳಿದ್ರು ಗೊತ್ತಿಲ್ಲ ಇವತ್ತು. ಅವತ್ತಿನ ಕಾಲದಲ್ಲಿ ಉರ್ಕುಹಾರ್ಟ್ ಅವ್ರಿಗೂ ಮುಖ್ಯ. ಯಾಕೆ ಅಂತಂದ್ರೆ ಅವನು ಅವ್ರಿಗೆ ಸಂವಾದಿಯಾಗಿ ಹೇಳಿದ್ದ. ಆದ್ದರಿಂದ ಒಬ್ಬ ಉಪನ್ಯಾಸಕಾರ ಅನೇಕ ಗ್ರಂಥಗಳನ್ನು ಕೋಟ್ ಮಾಡಿಕೊಂಡು ಹೋಗ್ತಾನೆ. ಅದು ಉಪನ್ಯಾಸದ ಮಧ್ಯೆ, ಅದು ದೊಡ್ಡ ಯಜ್ಞದ ಮಧ್ಯೆ ಜ್ಯಾಮಿತಾ ದೋಷ ಪರಿಹಾರ ಇದ್ದ ಹಾಗೆ. ಹೀಗಾಗಿ ಅದನ್ನು ಒಂದು ಬೌದ್ಧಿಕವಾದ ವಿಹಾರವನ್ನಾಗಿ ಪರಿಗಣಿಸಬೇಕು. ಪಿಕ್ನಿಕ್ಗೆ ಹೋದ ಹಾಗೆ, ನೀವು ಇಲ್ಲಿಂದ ಬದರಿಗೆ ಹೋಗುವಾಗ ಡೆಲ್ಲಿಯಲ್ಲಿ ಇಳಿದು ಸಂಸತ್ ಭವನ, ಇಂಡಿಯಾ ಗೇಟ್ ನೋಡಿದ ಹಾಗೆ. ನಾವು ತೀರ್ಥಯಾತ್ರೆಗೆ ಹೋಗಿದ್ದು ಅದಕ್ಕಲ್ಲ, ಬದರಿಯಲ್ಲಿ ಹೋಗಲಿಕ್ಕೆ. ಆದರೆ ಡೆಲ್ಲಿಯಲ್ಲಿ ಇಳಿದದ್ರಿಂದ ನಾವೇನು ಮಾಡಿದೆವು, ಸೀದಾ ಹೋಗಿ ಅಲ್ಲಿರುವ ಸುತ್ತಮುತ್ತ ಪ್ರೇಕ್ಷಣೀಯ ಪ್ರದೇಶಗಳನ್ನು ನೋಡಿಕೊಂಡೆವು. ಆದರೆ ನಮ್ಮ ಗುರಿ ಇರೋದು ಬದರಿ. ಹಾಗೆ ಇದು ಉಪನ್ಯಾಸದಲ್ಲಿ ಹಾಗೆ. ನಾನೀಗ ಬೇರೆ ಬೇರೆಯವ್ರನ್ನ ಕೋಟ್ ಮಾಡ್ತೇನೆ, ಅನೇಕ ತಮಾಷೆಯ ಪ್ರಸಂಗಗಳನ್ನು ಹೇಳ್ತೇನೆ. ಅದು ಜಾಮಿತಾ ದೋಷ ಪರಿಹಾರಾಯ. ಅದು ಯೋಗ್ಯವಾಗಿದ್ದರೆ ಮುಂದೆ ತಗೊಳ್ಳಿ, ಇಲ್ಲ ಅಂತಂದರೆ ಬಿಟ್ಟುಬಿಡಿ. ಅದರಲ್ಲಿ ಅನೇಕ ಮುಂದುವರಿದ ವರ್ಷನ್ಗಳಿರ್ತವೆ.
ಆ ಪಾರ್ಶ್ವಿಕವಾದ ವಿಚಾರಗಳಿರ್ತವೆ. ಆದರೆ ಟೀಕೆಯಲ್ಲಿ ಬರಹದಲ್ಲಿ ಗಟ್ಟಿತನ ಇರುತ್ತೆ. ಯಾಕೆಂದ್ರೆ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬರೀತೇವೆ. ಹೀಗಾಗಿ ಅಲ್ಲಿ ವಿಮರ್ಶೆ ಮಾಡಬಹುದು. ಅದು ಸಹೃದಯ ವಿಮರ್ಶೆಗೆ ಯಾವತ್ತೂ ಸ್ವಾಗತ. ಹೀಗಾಗಿ ಈ ನೋಡಿ, ಪ್ರಾಚೀನರನ್ನು ಇಲ್ಲಿ ವಿಮರ್ಶೆ ಮಾಡಿ ಮತ್ತೆ ತಮ್ಮನ್ನೇ ತಾವು ವಿಮರ್ಶೆ ಮಾಡಿಕೊಂಡ್ರು. ಕಶ್ಯಪ ಅಂತ ಹೇಳಿ ನಾನು ಮೊದಲು ಅಪಪಾಠ ಅಂತ ಹೇಳ್ತಾ ಇದ್ದೆ. ಇಲ್ಲ, ಆಮೇಲೆ ಲೇಟರ್ ಡೆವಲಪ್ಮೆಂಟು ಇಲ್ಲ, ಕಶ್ಯಪ ಅಂತನ್ನುವ ಪಾಠವೂ ಸರಿ, ಕಾಶ್ಯಪ ಮಾತ್ರ ಅಲ್ಲ. ತಥಾಚ ಕಾಶ್ಯಪ ಅಂತ ಹೇಳುವಾಗ ಏನರ್ಥ? ಕಾಶ್ಯಂ, ಹೃದಯದ ಒಳಗಡೆ ಹೊಳೆಯುವ ಬ್ರಹ್ಮ ಕಾಶ್ಯ, ಅವನಲ್ಲೇ ಯಾವಾಗಲೂ ರತನಾಗಿರ್ತಾನೆ, ಆದ್ದರಿಂದಾಗಿ ಕಾಶ್ಯಪ. ಅವನನ್ನು ಕಂಡಿದ್ದಾನೆ ಪಶ್ಯಕ, ಅವನೇ ಕಶ್ಯಪ. ಹೀಗಾಯ್ತು. ಇಷ್ಟು ಹೇಳಬೇಕಾಯ್ತು. ಯಾಕೆ ಅಂತಂದರೆ ಇವತ್ತು ಮತ್ತೆ ಇವತ್ತು ಈ ನಮ್ಮ ಗುರುಗಳು ಹೋದ ಒಂದು ವರ್ಷದಲ್ಲಿ ಬಹಳ ಖಂಡನೆಗಳು ಬಂತು. ನಮ್ಮ ಗುರುಗಳು ಸಾರ್ವಜನಿಕ ಜೀವನದಿಂದ ಪೂರ್ತಿ ವಿಮುಖರಾಗಿ ಬಿಟ್ರು. ಅವಾಗಲೂ ಅವರು ಹೇಳ್ತಾ ಇದ್ರು, ನನ್ನನ್ನು ಪೂರ್ತಿ ಜನ ಮರ್ತಿದ್ದಾರೆ, ಇವರು ಬಲವಂತವಾಗಿ ನೆನಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಖಂಡನೆ ಮಾಡುವವರನ್ನು ಕುರಿತು ಒಂದೇ ಒಂದು ಕಮೆಂಟ್ ಅವ್ರದ್ದು. ಹೀಗಾಗಿ ಅವರು ಬೈತಾ ಇದ್ದಾರೆ, ನಿಮ್ಮನ್ನ ಯದ್ವಾ ತದ್ವಾ ಬೈತಾ ಇದ್ದಾರೆ ಅಂತ ಹೇಳಿದಾಗಲೂ, ಹೌದಾ, ಅವನು ನನ್ನ ಪುಸ್ತಕ ಹಿಡ್ಕೊಂಡು ಪಾಠ ಮಾಡ್ತಾನೆ, ಅವ್ನಿಗೆ ಒಳ್ಳೇದಾಗಲಿ ಅಂತ ಹೇಳಿದವರು. ಅದರಿಂದ ನಾವು ಏನನ್ನ ತೆಗೆದುಕೊಳ್ಬೇಕು ಒಬ್ಬ ವ್ಯಕ್ತಿಯಿಂದ ಅನ್ನುವ ಎಚ್ಚರ ನಮಗಿರಬೇಕು. ಅದರಿಂದ ಕಶ್ಯಪ ಇನ್ನು ಸನಕಾದ್ಯಾಶ್ಚ, ಸನಕ ಮೊದಲಾದವರು, ವನ್ಯಾದ್ಯಾಶ್ಚೈವ ದೇವತಾ, ಗಣದೇವತೆಗಳು, ವಸುಗಳು, ವಿಶ್ವೇ ದೇವತೆಗಳು, ರುದ್ರರು, ಆದಿತ್ಯರು, ಮರುದ್ದೇವತೆಗಳು ಎಲ್ಲರೂ ಕೂಡ. ಯಾಕೆ ದೇವತಾ ಅಂತ ಹೇಳಿದ್ದು? ಅಲ್ಲ, ಮನುಪುತ್ರರು ಮತ್ತೆ ಋಷಿಗಳನ್ನ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಮತ್ತೆ ದೇವತಾ ಅಂದ್ರು. ಇಲ್ಲ ಅಂದ್ರೆ ವನ್ನಿ ಮೊದಲಾದವರು ಋಷಿಗಳ ಅಂತ ಅಂದ್ಕೊಂಡ್ಬಿಟ್ರೆ ಅದಕ್ಕೆ ಈ ರೀತಿ ಹೇಳಿ. ಇನ್ನು ಭರತಃ ಕಾರ್ತವೀರ್ಯಸ್ಥ, ಮತ್ತೆ ಚಕ್ರವರ್ತಿಗಳಿಗೆ ಬಂದು. ಭರತ ಅಂತ ಹೇಳಿದರೆ ಜಡಭರತನೂ ಆಗಬಹುದು. ಆಮೇಲೆ ಭರತ ಅಂತ ಹೇಳಿದ್ರೆ ಸರ್ವದಮನ, ದುಷ್ಯಂತನ ಮಗ, ಅವನು ಕೂಡ ಭರತನೇ. ಇನ್ನು ಕಾರ್ತವೀರ್ಯ ಹೇಳಿದರೆ ಅರ್ಜುನ, ಕೃತವೀರ್ಯನ ಮಗ, ಆದ್ದರಿಂದಾಗಿ ಅವನು ಕಾರ್ತವೀರ್ಯ ಅರ್ಜುನ ಅಂತ. ಅವನು ಬಹಳ ದೊಡ್ಡ ಯೋಗ್ಯತೆಯ ಜೀವ. ದತ್ತಾತ್ರೇಯ ನಾಮಕ ಪರಮಾತ್ಮನಿಂದ ಪೂರ್ಣ ಅನುಗ್ರಹವನ್ನು ಪಡೆದವ. ದತ್ತಾತ್ರೇಯ ನಾಮಕ ಪರಮಾತ್ಮನಿಗೆ ಹೇಳಿದ್ದ, ಸ್ವಾಮಿ, ನಾನೇನಾದರೂ ದಾರಿ ತಪ್ಪಿದ್ರೆ ನೀನೇ ಬಂದು ತಿದ್ದಬೇಕು ಅಂತ. ಎಂತಹ ದೊಡ್ಡ ಸ್ಥಿತಿಕೆರಿಯ ಒಂದು, ನಾನು ತಪ್ಪಿದ್ರೆ ನೀನೇ ಬಂದು ಕೊಲ್ಲಬೇಕು ಅಂತಂದ ದೇವರನ್ನ. ಅದಕ್ಕೆ ದೇವರೇನು ಮಾಡಿದ? ದತ್ತಾತ್ರೇಯ ರೂಪದಿಂದ ಅವನಿಗೆ ಶಕ್ತಿಯನ್ನಿತ್ತ, ಪರಶುರಾಮ ರೂಪದಿಂದ ಬಂದು ಅವನನ್ನು ತಿದ್ದಿದ, ಹೊರಗಡೆ ಜಗತ್ತಿಗೆ ಅವನನ್ನು ಕೊಂದ ಅಂತ. ಹೀಗಾಗಿ ನೋಡಿ, ಪರಶುರಾಮನನ್ನ ಕಾರ್ತವೀರ್ಯ ಅರ್ಜುನನನ್ನ ಕೊಂದವನೇ ಅಂತ ಪೂಜೆ ಕೂಡ ಮಾಡಲ್ಲ. ಯಾಕೆ ಅಂದರೆ ಅದು ತಿದ್ದಿದ್ದು, ಅವನನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಿದ್ದು ಭಕ್ತ ಅವನಾದ್ದರಿಂದಾಗಿ. ಇವಾಗ ಮಧುಸೂದನ ಅಂತನ್ನುವ ರೀತಿಯಲ್ಲಿ ಮುರಾರಿ ಅಂತನ್ನುವ ರೀತಿಯಲ್ಲಿ ಮುರ ಅನ್ನುವ ಅಸುರನನ್ನು ಕೊಂದವ ಮುರಾರಿ ಅಂತನ್ನುವ ರೀತಿಯಲ್ಲಿ, ದಾನವ ಸೂದನ ಅನ್ನುವ ರೀತಿಯಲ್ಲಿ ಪರಶುರಾಮನನ್ನ ಯಾರೂ ಸ್ತೋತ್ರವೇ ಮಾಡಲ್ಲ. ಕಾರ್ತವೀರ್ಯಾರ್ಜುನನ ಸೂದನನೇ ಬಾರೋ ಅಂತ ಯಾವತ್ತೂ ಹೇಳಲ್ಲ. ಕಾರಣ ಏನು ಅಂದರೆ ಅದು ತಿದ್ದಿದ್ದು, ಅದು ನಿಗ್ರಹ ಅಲ್ಲ ಅಂತ. ಹೀಗಾಗಿ ಅವನ ದೊಡ್ಡಸ್ತಿಕೆ ಬಹಳ. ಯಾರು ಹೇಳ್ತಾರೆ ನಾನು ಮುಂದೆ ತಪ್ಪು ಮಾಡಿದ್ರೆ ನೀನೇ ಬಂದು ಕೊಲ್ಲಬೇಕು ಅಂತ? ಕಾರ್ತವೀರ್ಯಶ್ಚ ವೈನ್ಯಾದ್ಯಾಹ, ಪೃಥು ಮೊದಲಾದ ಚಕ್ರವರ್ತಿಗಳು. ಇನ್ನು ಗಯಶ್ಚ, ಪ್ರಿಯವ್ರತ ಗಯ ಎಲ್ಲರನ್ನೂ ಇಟ್ಕೊಳ್ಬೇಕು.
ಚಕ್ರವರ್ತಿಗಳಲ್ಲಿ ಅತ್ಯಂತ ವಿಶಿಷ್ಟನಾದವ ಗಯ. ಗಯಶ್ಚ ಅಂತ ಹೇಳಿ ಪ್ರಿಯವ್ರತನನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ ನಿರ್ಣಯ ಭಾವಚಂದ್ರಿಕಾಕಾರರು. ಯಾಕೆ ಹೇಳುತ್ತಾರೆ? ಭಾಗವತ ತಾತ್ಪರ್ಯದಲ್ಲಿ ಪ್ರಿಯವ್ರತಃ ಗಯಶ್ಚೈವ ಕರ್ಮದೇವ ಸಮೋಗುಣೈಹಿ ಅಂತ ಹೇಳಿದ್ದಾರೆ. ಕರ್ಮದೇವತೆಗಳಿಗೆ ಸಮ ಪ್ರಿಯವ್ರತ ಮತ್ತು ಗಯ. ಗಯೋ ರಾಜಋಷಿ ಪ್ರವರ ಉದಾರಶ್ರವ ಅಜಾಯತ ಸಾಕ್ಷಾತ್ ಭಗವತಃ ವಿಷ್ಣೋ ಜಗದಭಿರಕ್ಷಯ ಗೃಹೀತ ಸತ್ವಸ್ಯ ಕಲಯ ಆತ್ಮವತ್ತಾ ಲಕ್ಷಣೇನ ಮಹಾಪುರುಷತಾಂ ಪ್ರಾಪ್ತಃ ಅಂತ ಭಾಗವತದಲ್ಲಿ ಅವನ ಮಹಿಮೆಯನ್ನ ಕೊರಳು ಬಿಚ್ಚಿ ಕೊಂಡಾಡಿ ಹೇಳಿದ್ದಾರೆ. ಪ್ರಿಯವ್ರತನಲ್ಲಿ ಮತ್ತು ಗಯನಲ್ಲಿ ವಿಶೇಷ ಆವೇಶ ಇತ್ತು ದೇವರದ್ದು ಅಂತ ನೋಡಿ. ಸ್ಪಷ್ಟವಾಗಿ ವಿಷ್ಣೋ ಜಗದಭಿರಕ್ಷಯ ಗೃಹೀತ ಸತ್ವಸ್ಯ ಕಲಯ ಆತ್ಮವತ್ತಾ ಲಕ್ಷಣೇನ, ದೇವರು ಅವನ ಅಂತರ್ಯಾಮಿಯಾಗಿದ್ದ, ಆದ್ದರಿಂದಾಗಿ ಗಯ ಮಹಾಪುರುಷ ಆದ ಅಂತ ಭಾಗವತದಲ್ಲಿದೆ. ಅದರಿಂದಾಗಿ ಗಯಶ್ಚ ಅಂತಂದ್ರು. ಇನ್ನು ಲಕ್ಷ್ಮಣಾದ್ಯಾಶ್ಚ ತ್ರಯ, ಲಕ್ಷ್ಮಣ, ಭರತ, ಶತ್ರುಘ್ನ ಈ 3 ಜನರನ್ನು ತೆಗೆದುಕೊಳ್ಳಬೇಕು. ಆಮೇಲೆ ರೋಹಿಣಿ ನಂದನ ಬಲರಾಮನಾಗಿದ್ದಾಗ ವಿಶೇಷತಃ ಇಲ್ಲಿ ನಿಮಗೊಂದು ವ್ಯಾಕರಣದ ಒಂದು ಸಂಗತಿಯನ್ನು ನಿಮಗೆ ಹೇಳಬೇಕು ನೋಡಿ. ಸಂಸ್ಕೃತದಲ್ಲಿ ರೋಹಿಣಿ ನಂದನ ಅಂತ ಆಗತ್ತೆ. ನಂದನ ಅಂದರೆ ಮಗ, ರೋಹಿಣಿ ಅಂತ ಶಬ್ದ. ರೋಹಿಣಿ ನಂದನ ಆಗಬೇಕು, ರೋಹಿಣಿ ನಂದನ ಆಗಲ್ಲ. ಇವಾಗ ಲಕ್ಷ್ಮೀತನಯ ಆಗತ್ತೆ ರೂಪ, ಲಕ್ಷ್ಮೀತನಯ ಆಗಲ್ಲ. ಯಾಕೆ ಅಂದರೆ ಸಂಸ್ಕೃತದಲ್ಲಿ ಒಂದು ಟೆಕ್ನಿಕಲ್ ಟರ್ಮ್ ಇದೆ, ಞೀಪ್ ಅಂತ. ಞೀಪ್ ಅಂದರೆ ಈ ರೋಹಿಣಿ, ರೋಹಿಣಿ ಅನ್ನುವ ಶಬ್ದ ಈಕಾರ ಅಂತ. ರೋಹಿಣಿ, ರೋಹಿಣ್ಯಾಹ ನಂದನಃ, ರೋಹಿಣೀ ನಂದನಃ. ಆದರೆ ವ್ಯಾಕರಣದಲ್ಲಿಯೇ ಒಂದು ತಿದ್ದುಪಡಿ ಇದೆ. ಞಿ ಮತ್ತೆ ಆಪ್, ಜ್ಞಾಪೋಹೋ ಅಂತ ಹೇಳ್ತಾರೆ. ಇರಲಿ, ಸಂಜ್ಞಾ ಛಂದಸೋರ್ ಬಹುಲಂ ಅಂತ ಹೇಳ್ತಾರೆ. ಇದು ಛಂದಸ್ಸಿನಲ್ಲಿ ಬಹುಲಂ ವಿಕಲ್ಪ ಆಗತ್ತೆ. ರೋಹಿಣೀ ನಂದನವೂ ಆಗತ್ತೆ, ರೋಹಿಣಿ ನಂದನವೂ ಆಗತ್ತೆ. ರೇವತೀ ಪುತ್ರನೂ ಆಗತ್ತೆ, ರೇವತಿ ಪುತ್ರ ಅಂತನೂ ಆಗತ್ತೆ. ಭರಣೀ ಪುತ್ರ ಅಂತನೂ ಇರುತ್ತೆ, ಭರಣಿ ಪುತ್ರ ಅಂತನೂ ಆಗತ್ತೆ. ನೋಡಿ, ಅದಕ್ಕೊಂದು ಉದಾಹರಣೆ ನೋಡೋದಾದರೆ ನೇತ್ರಾವತಿ ಅಂತ. ಏನು ನೇತ್ರಾವತಿ ಆಗಬೇಕಲ್ವಾ? ನೇತ್ರಾವತಿ ಯಾವುದು? ಪಾಣಿನಿಯ ವ್ಯಾಕರಣ ಗೊತ್ತಿದ್ದವರು ನೇತ್ರಾವತಿ ಅಂತಾನೆ ಅನ್ನೋದು. ಯಾಕೆ ಅಂದರೆ ವ್ಯಾಕರಣದಲ್ಲಿ ಅದಕ್ಕೆ ಅವಕಾಶ ಇದೆ ನೋಡಿ. ಅದಕ್ಕೆ ಆಚಾರ್ಯರು ಮಾರುತಿ ವಲ್ಲಭ ಜಾನಕಿ ಕಾಂತ ಅಂತಾರೆ ಅವರ ಹಾಡಿನಲ್ಲಿ. ಜಾನಕಿ ಕಾಂತ ಆಗಬೇಕಲ್ವೇ? ಆಗಬೇಕು, ಆದರೆ ಜಾನಕಿ ಕಾಂತನೂ ಆಗಬಹುದು. ದೇವಕಿ ನಂದನ ನಂದ ಕುಮಾರ ಯಾವುದು ವ್ಯಾಕರಣ? ಸಂಸ್ಕೃತ ವ್ಯಾಕರಣದ ಪ್ರಕಾರ ಹಾಗಾಗೋದೇ ಇಲ್ಲ. ದೇವಕೀ ನಂದನ ನಂದಕುಮಾರ ಆಗಬೇಕು. ರುಕ್ಮಿಣಿ ವಲ್ಲಭ, ರುಕ್ಮಿಣೀ ವಲ್ಲಭ ಆಗಬೇಕು. ನೋಡಿ, ಮಧ್ವಾಚಾರ್ಯರು ದಕ್ಷಿಣಾದಿ ಸಂಗೀತದ ಆದ್ಯ ಪ್ರವರ್ತಕರು. ಯಾಕೆ ಅಂದರೆ ಅವರು ಮಾಡಿದ ಹಾಡನ್ನು ಎರಡೂ ರಾಗದಲ್ಲಿ ಹಾಡಬಹುದು. ಸಾಂಪ್ರದಾಯಿಕವಾದ ನವನವೀನ ರಾಗಗಳಲ್ಲಿಯೂ ಹಾಡಬಹುದು. ವ್ಯಾಕರಣಕ್ಕೆ ಕೂಡಲ್ಲ. ಈ ಶ್ಲೋಕ ಛಂದಸ್ಸಿಗೆ ಅನುಗುಣವಾಗಿ ಎಷ್ಟೋ ಕಡೆ ಇಲ್ಲ. ಅವರು ಬಳಸಿದ ಛಂದಸ್ಸೇ ಬಹಳ ವಿಶಿಷ್ಟ. ಈ ಎಲ್ಲ ಕಾರಣಗಳಿಂದಾಗಿ ಮಧ್ವಾಚಾರ್ಯರು ಸಂಗೀತಕ್ಕೆ ಅಸ್ಥಿಭಾರ ಹಾಕಿದವರು, ದಕ್ಷಿಣಾದಿ ಸಂಗೀತಕ್ಕೆ ಅಸ್ಥಿಭಾರ ಹಾಕಿದವರು ಅಂತ ಹೇಳಿ ಗೊತ್ತಾಗತ್ತೆ. ಒಂದು ಸಭೆಯಲ್ಲಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಿದ್ರು, ದಕ್ಷಿಣಾದಿ ಸಂಗೀತಕ್ಕೆ ಅಸ್ಥಿಭಾರ ಹಾಕಿದವರು ಮಧ್ವಾಚಾರ್ಯರು. ಬೇರೆ ಕಡೆ ಅದನ್ನು ಖಂಡನೆ ಮಾಡ್ತಾ ಇದ್ದ ಒಬ್ಬ ವಿದ್ವಾಂಸರು ನಮ್ಮ ಗುರುಗಳ ಜೊತೆ ಕೂತಿದ್ರು. ಸುದೈವದಿಂದ ನಾನು ಅವತ್ತು ಪ್ರಶ್ನೆ ಕೇಳಲಿಕ್ಕೆ ಮಳೂರಿನಲ್ಲಿ ಪುರಂದರದಾಸರ ಆರಾಧನೆಯಲ್ಲಿ ನಾನು ಪೃಚ್ಛಕ, ಯಾರು ಖಂಡನೆ ಮಾಡ್ತಾ ಇದ್ದಾರಲ್ಲ ಆ ವಿದ್ವಾಂಸರು, ಮಧ್ವಾಚಾರ್ಯರು ಏನು
ದಕ್ಷಿಣಾದಿ ಸಂಗೀತವಾದ ಪ್ರವರ್ತಕರೇನಲ್ಲ ಅಂತ ಹೇಳ್ತಾ ಇದ್ದವರು ಕೂತಿದ್ರು. ನಮ್ಮ ಗುರುಗಳು ಇದ್ದರು. ನಾನು ಕೇಳಿದೆ, ಯಾಕೆಂದರೆ ನಮ್ಮ ಗುರುಗಳ ಗತ್ತು ತಾಕತ್ತು ನನಗೆ ಗೊತ್ತಿತ್ತು. ಅದಕ್ಕೆ ಕೇಳಿದೆ, ಅಲ್ಲ ಕೆಲವರು ಮಧ್ವಾಚಾರ್ಯರು ದಕ್ಷಿಣಾದಿ ಸಂಗೀತ ಪ್ರವರ್ತಕರು ಅಂತ ಹೇಳ್ತಾರೆ, ಅದು ಭಾವುಕವಾಗಿ ಹೇಳಿದ್ದ ವಾಸ್ತವವಾ ಅಂತ ಅವರನ್ನು ಕೇಳಿದೆ. ಅಲ್ಲಿ ಪಕ್ಕದಲ್ಲಿ ಇದ್ದಾರೆ, ಇವರಿಗೆ ಗಡಗಡ ನಡುಕ ಶುರುವಾಯಿತು. ಈ ಒಂದು ಪ್ರಶ್ನೆಗೆ ಹಿರಿಯರಾದ ಬನ್ನಂಜೆ ಗೋವಿಂದಾಚಾರ್ಯರು ಉತ್ತರಿಸ್ತಾರೆ ಮೈಕನ್ನ ಅಲ್ಲಿ ತಾಳ್ಬಿಟ್ರು, ಹೋಗಿ ಕೊಟ್ಬಿಟ್ರು. ಆಗ ಅವರು ಅನೇಕ ಸಂಗತಿಗಳನ್ನು ಹೇಳಿದ್ರು. ಹೀಗಾಗಿ ಬಹಳ ಸೊಗಸು ನೋಡಿ. ಇಲ್ಲಿಯೂ ಅದನ್ನು ಹೇಳಿದ್ದಾರೆ, ಜಾನಕಿ ಕಾಂತ ಅಲ್ಲ, ಜಾನಕಿ ಕಾಂತ. ರುಕ್ಮಿಣಿ ವಲ್ಲಭ ಆಗೋದಿಲ್ಲ, ರುಕ್ಮಿಣೀ ವಲ್ಲಭ ಅಂತ ಆಗಬೇಕು. ಇನ್ನು ಆಬಂತ ತಾಬಂತ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ಧರಾತಳ ಅಂತ ಆಗತ್ತೆ, ಧರತಳ ಆಗಲ್ಲ. ಆದ್ರೆ ಆಚಾರ್ಯರ ಹಾಡಿನಲ್ಲಿ ಸಗಿರಿವರ ಧರಾತಳವಹ ಅಂತ ಹೇಳ್ಬೇಕಾದ್ರೆ ಸಗಿರಿವರ ಧರತಳವಹ ಸುಸೂಕರ ಅಂತ ಹೇಳ್ತಾರೆ. ರಮ ಮನೋವಲ್ಲಭ ಅಂತ ಹೇಳ್ತಾರೆ, ರಮಾ ಮನೋವಲ್ಲಭ. ಛಂದಸ್ಸಿನಲ್ಲಿ ಬ್ರಾಹ್ಮಣದಲ್ಲಿ ಅಜಾಕ್ಷೀರೇಣ ಜುಹೋತಿ ಎನ್ನುವಲ್ಲಿ, ವೇದದಲ್ಲಿ ಅಜಕ್ಷೀರೇಣ ಜುಹೋತಿ ಅಂತ. ಈ ರೀತಿ ಛಂದಸ್ಸಿನಲ್ಲಿ ನೀ ಈ ಅಂದರೆ ನೀ ಅಂತ ಹೇಳಿದ್ರೆ ಈಕಾರಾಂತವಾದ ಶಬ್ದ, ಆ ಅಂತ ಹೇಳಿದ್ರೆ ಆಕಾರಾಂತವಾದ ಶಬ್ದ. ಇವೆರಡೂ ಕೂಡ ಸಮಾಸ ಆಗುವಾಗ ಛಂದಸ್ಸಿನಲ್ಲಿ ಹ್ರಸ್ವ ಬರುತ್ತೆ, ದೀರ್ಘವೇ ಬರಬೇಕು ಅಂತ ನಿಯಮ ಇಲ್ಲ ಅಂತ ಪಾಣಿನಿಯ ಸೂತ್ರವನ್ನು ಕೋಟ್ ಮಾಡ್ತಾರೆ. ನಾನು ಯಾಕೆ ಈ ಒಂದು ವ್ಯಾಕರಣದ ನಿಯಮವನ್ನು ವಿಶೇಷವಾಗಿ ಹೇಳಿದ್ದು ಗೊತ್ತಾಯ್ತಲ್ಲ. ಈ ವ್ಯಾಕರಣ ನಿಯಮವನ್ನು ಆಚಾರ್ಯರು ಹೇಗೆ ಮುರಿದಿದ್ದಾರೆ ಅಂತ ತಿಳಿದುಕೊಂಡ್ರೆ ದಕ್ಷಿಣಾದಿ ಸಂಗೀತಕ್ಕೆ ಅವರು ಹೇಗೆ ಮೂಲ ಪ್ರವರ್ತಕರು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಇಷ್ಟು ಹೇಳಬೇಕಾಯ್ತು. ಯಾಕೆಂದರೆ ಕೆಲವೊಮ್ಮೆ ಸಂಗೀತದಲ್ಲಿ ದೋಷ ಇಲ್ಲ. ಇವಾಗ ಉದಾಹರಣೆಗೆ ವಾತಾಪಿ ಗಣಪತಿಂ ಭಜೆ, ಅದು ರಾಗದಲ್ಲಿ ಹಾಡ್ತಾ ಹಂ ವಾತಾಪಿ ಗಣಪತಿಂ ಭಜೆ ಅಂತಾರೆ, ಅಹಂ ಅಂತ ಹೇಳಬೇಕಲ್ವಾ. ಆದರೆ ಅಲ್ಲಿ ರಾಗಕ್ಕೆ ಪ್ರಾಧಾನ್ಯ. ಇನ್ನೂ ಭೀಕರ ಚಾ ಮುಂಡೇಶ್ವರಿಯೇ ಅಂತಾರೆ. ಸಂಗೀತದಲ್ಲಿ ಕರೆಕ್ಟ್, ಯಾಕೆಂದ್ರೆ ಆ ರಾಗ ತೆಗೆದುಕೊಳ್ಳಿ ಬರಲ್ಲ ನೀವು ಹಾಗೆ ಮಾಡದೆ ಹೋದ್ರೆ. ಇನ್ನು ಪ್ರದ್ಯುಮ್ನೋ ರೌಗ್ಮಿಣೇಯಶ್ಚ ತತ್ಪುತ್ರಶ್ಚಾನಿರುದ್ಧಕ. ಪ್ರದ್ಯುಮ್ನ, ಯಾವ ಪ್ರದ್ಯುಮ್ನ? ರೌಗ್ಮಿಣೇಯ, ರುಗ್ಮಿಣಿಯ ಮಗ ಪ್ರದ್ಯುಮ್ನ, ಅಂದ್ರೆ ಪರಮಾತ್ಮನ ಮಗನಾಗಿ ಬಂದವ. ಇನ್ನು ತತ್ಪುತ್ರಶ್ಚ ಅನಿರುದ್ಧಕ, ಅವನ ಮಗ ಅನಿರುದ್ಧಕ. ಇನ್ನೊಂದು ವಿಚಾರ ಹೇಳಲಿಕ್ಕಿತ್ತು. ಈ ರೀತಿ ಯಾವ ವ್ಯಾಖ್ಯಾನಕಾರರು ಬರುವುದಿಲ್ಲ. ನೀ ಮತ್ತೆ ಆಪ್ ಛಂದಸ್ಸಿನಲ್ಲಿ ವಿಕಲ್ಪವನ್ನು ಹೊಂದತ್ತೆ, ಹ್ರಸ್ವ ಅನ್ನೋದು ವೈಕಲ್ಪಿಕವಾಗಿ ಬರುತ್ತೆ ಅಂತ ಯಾವ ವ್ಯಾಖ್ಯಾನಕಾರರನ್ನು ನೀವು ನೋಡ್ಲಿಕ್ಕೆ ಆಗಲ್ಲ. ನಿರ್ಣಯ ಭಾವಚಂದ್ರಿಕೆಯ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಎಲ್ಲರೂ ಬರ್ಕೊಂಡು ಹೋಗಿದ್ದಾರೆ ಅಷ್ಟೆ, ನೋಡಿ ಬೇಕಂದ್ರೆ. ಇರಲಿ. ತತ್ಪುತ್ರಶ್ಚ ಅನಿರುದ್ಧಕ ನರ ಫಲ್ಗುಣ ಇತ್ಯಾದ್ಯಾಹ. ನರ, ನರ ಯಾರು? ನಾರಾಯಣನ ತಮ್ಮ ನರ. ಫಲ್ಗುಣ ಅಂದ್ರೆ ಅರ್ಜುನ. ಇವರೆಲ್ಲರೂ ಕೂಡ ವಿಶೇಷಾವೇಶಿನೋ ಹರೇಹೇ, ಪರಮಾತ್ಮನ ವಿಶೇಷವಾದ ಆವೇಶಗಳನ್ನು ಹೊಂದಿದ್ದಾರೆ. ವಾಲಿ ಸಾಂಬಾದಯಶ್ಚೈವ ಕಿಂಚಿದಾವೇಶಿನೋ ಹರೇಹೇ. ವಾಲಿ, ಸಾಂಬ ಮೊದಲಾದವರೆಲ್ಲ, ಅವರೆಲ್ಲರೂ ಕೂಡ ಕರ್ಣ, ದ್ರೋಣ ಮೊದಲಾದವರೆಲ್ಲರೂ ಕೂಡ ಕಿಂಚಿದಾವೇಶಿನೋ ಹರೇಹೇ, ಪರಮಾತ್ಮನ ಆವೇಶ ಸ್ವಲ್ಪ ಇದೆ. ಪರಮಾತ್ಮನ ಆವೇಶ ಸ್ವಲ್ಪ ಇದೆ. ಆದ್ದರಿಂದಾಗಿ ಇವರನ್ನೆಲ್ಲ ದೇವರು ಅಂತ ಹೇಳ್ತಾರೆ ಪುರಾಣದಲ್ಲಿ ಔಪಚಾರಿಕವಾಗಿ. ಅದನ್ನೇ ಹೇಳಿ ಬಂದರು. ದೇವರು ಬಲ ಕಾರ್ಯವನ್ನು ಮಾಡಲು ಹೊರಡ್ತಾನೆ, ಜ್ಞಾನ ಕಾರ್ಯ ಮಾಡಲು ಹೊರಡ್ತಾನೆ. ಹಾಗಾದ್ರೆ ಎಲ್ಲರೂ ದೇವರು ಅಂತಾರಲ್ಲ ಅಂದ್ರೆ ವಿಶೇಷ ಸನ್ನಿಧಾನ ಮತ್ತು ಸನ್ನಿಧಾನವನ್ನು ಇಟ್ಟುಕೊಂಡು ಹೇಳ್ತಾರೆ. ಮತ್ತೆ ಟ್ರ್ಯಾಕ್ಗೆ ಬರ್ತಾರೆ. ತಸ್ಮಾತ್ ಬಲ ಪ್ರವೃತ್ತಸ್ಯ
ರಾಮಕೃಷ್ಣಾತ್ಮನೋ ಹರೇ ಅಂತರಂಗಂ ಹನುಮಾಂಶ್ಚ ಭೀಮಸ್ತತ್ಕಾರ್ಯ ಸಾಧಕವು. ಅದರಿಂದಾಗಿ ಬಲಕಾರ್ಯ ಪ್ರವೃತ್ತನಾದವ ರಾಮ ಮತ್ತು ಕೃಷ್ಣ ಅಲ್ಲಿಗೆ ಬಂದರು. ಅದು ಒಂದು ರೀತಿ ಗಿರಿ ಸುತ್ತಿ, ಗಿರಿ ಇಳಿದು, ಗಿರಿ ಏರಿ, ಹಾಗೆ ಎಲ್ಲೆಲ್ಲೆಲ್ಲೆಲ್ಲೋ ಸುತ್ತಾಡಿಕೊಂಡು ವಿಷಯ ಏನು ಹೇಳಿದ್ದು, ನೀವು ಮಹಾಭಾರತದ ಕ್ಯಾರೆಕ್ಟರ್ಗಳಲ್ಲಿ ಬಲ ಯಾರಿಗೆ ಮಿಗಿಲಾಗಿದೆ, ಕೇವಲ ಮಿಗಿಲಾಗಿರೋದಲ್ಲ, ಬಲ ವಿಷ್ಣು ಕಾರ್ಯದಲ್ಲಿ ಎಷ್ಟು ತೊಡಗಿದೆ ಅವರ ಶ್ರೇಷ್ಠವನ್ನು ತೀರ್ಮಾನ ಮಾಡಬೇಕು. ಯಾಕೆ ಅಂದರೆ ದೇವರು ಬಲ ಕಾರ್ಯ ಮತ್ತು ಜ್ಞಾನ ಕಾರ್ಯ. ಹಾಗಾದರೆ ದೇವರ ಸಾಕ್ಷಾತ್ ರೂಪ ಯಾವುದು, ಆವಿಷ್ಟವಾದ ರೂಪ ಯಾವುದು ಅಂತ ಅಲ್ಲಿಗೆಲ್ಲ ಸುತ್ತಾಕಿಕೊಂಡು ಬಂದು ಇಲ್ಲಿ ಹೇಳಿದ್ರು, ಬಲಕಾರ್ಯ ಪ್ರವೃತ್ತನಾದವ ರಾಮ ಮತ್ತು ಕೃಷ್ಣ, ಅವನಿಗೆ ಅಂತರಂಗಂ ಹನುಮಾಂಶ್ಚ ಭೀಮಸ್ತತ್ಕಾರ್ಯ ಸಾಧಕವು, ಅವರಿಗೆ ಅತ್ಯಂತ ಸಹಾಯಕನಾಗಿ ಇದ್ದವ ಭೀಮಸೇನ ಮತ್ತೆ ಹನುಮಂತ. ರಾಮಾವತಾರದಲ್ಲಿ ಹನುಮಂತ, ಕೃಷ್ಣಾವತಾರದಲ್ಲಿ ಭೀಮ. ಬ್ರಹ್ಮಾತ್ಮಕೋ ಯತೋ ವಾಯು ಪದಂ ಬ್ರಹ್ಮ ಮಗಾತ್ಪುರ. ಭೀಮ ದೇವರ ವಶನಾಗಿದ್ದಾನೆ, ದೇವರಿಗೆ ನಿಷ್ಠನಾಗಿದ್ದಾನೆ ಅಂತ ತಿಳಿದುಕೊಂಡ್ರೆ ವಾಯುದೇವರ ಭಗವದ್ಭಕ್ತಿಯನ್ನು ಚಿಂತನೆ ಮಾಡಬೇಕು. ಏಕೆಂದರೆ ಭೀಮಸೇನ ವಾಯುದೇವರ ಅವತಾರ. ವಾಯುದೇವರ ಭಗವದ್ಭಕ್ತಿ, ಭಗವನ್ನಿಷ್ಠಗಳನ್ನು ಚಿಂತನೆ ಮಾಡಿ ಭಗವತ್ ಪ್ರಿಯ ಆಗಿದ್ದಾರೆ ಅಂತ ಚಿಂತನೆ ಮಾಡಿದ್ರೆ ವಾಯುದೇವರ ಸಮಾನ ಕಕ್ಷರಾದ ಬ್ರಹ್ಮದೇವರ ಭಗವದ್ಭಕ್ತಿಯನ್ನು ಚಿಂತನೆ ಮಾಡಬೇಕು. ಯಾಕೆ ಅಂದರೆ ವಾಯುದೇವನೇ ಬ್ರಹ್ಮನಾಗಿದ್ದು. ವಾಯೋರನ್ಯಸ್ಯ ನ ಬ್ರಾಹ್ಮಂ ಪದಂ ತಸ್ಮಾತ್ ಸ ಏವ ಸಹ. ವಾಯುದೇವರಿಗಿಂತ ವಿಲಕ್ಷಣರಾದವರಿಗೆ ಬ್ರಾಹ್ಮಂ ಪದಂ, ಬ್ರಹ್ಮ ಪದವಿ ಬಂತು. ವಾಯುದೇವರಿಗಿಂತ ವಿಲಕ್ಷಣರಾದವರು ಬ್ರಹ್ಮ ಪದವಿ ಬರೋದೇ ಇಲ್ಲ. ಯಾಕೆಂದರೆ ವಾಯುದೇವರಿಗೆ ಮಾತ್ರ ಬ್ರಹ್ಮ ಪದವಿ ಬರೋದು. ಇದಿಷ್ಟು ವಿಚಾರ. ಇನ್ನೊಂದು ಸ್ವಲ್ಪ ಹಿಂದೆ ಹೋಗಬೇಕಾಗತ್ತೆ. ಹಿಂದೆ ಕಾಮಪುತ್ರ ಅನಿರುದ್ಧ ಅಂತ ಹೇಳಿದ್ರಿ, ಆಮೇಲೆ ಪ್ರದ್ಯುಮ್ನೋ ರೌಗ್ಮಿಣೇಯಶ್ಚ ತತ್ಪುತ್ರಶ್ಚ ಅನಿರುದ್ಧಕಃ ಅಂತ ಹೇಳಿದ್ರಿ. ಇವೆರಡು ಬೇರೆ ಬೇರೆನಾ ಒಂದೇನಾ ಅಂತ? ಇಬ್ಬರು ಒಬ್ಬರೇ. ಮತ್ತೇನು ಹೇಳಿದ್ದು? ಮೂಲ ರೂಪದಲ್ಲಿಯೂ ಅನಿರುದ್ಧನಲ್ಲಿ ದೇವರ ಆವೇಶ ಇದೆ, ಅವತಾರ ರೂಪದಲ್ಲಿಯೂ ದೇವರ ವಿಶೇಷ ಆವೇಶ ಇದೆ. ಅದನ್ನು ಹೇಳಲಿಕ್ಕೆ ಎರಡು ಬಾರಿ ತೆಗೆದುಕೊಂಡ್ರು. ಹೀಗಾಗಿ ಇಬ್ಬರು ಒಬ್ಬರೇ. ಆದರೆ ಮೂಲ ರೂಪ ಮತ್ತು ಅವತಾರ ರೂಪಗಳಲ್ಲಿನ ಪ್ರಸಂಗಗಳಿಂದಾಗಿ ಎರಡು ಬಾರಿ ಹೆಸರು ತೆಗೆದುಕೊಂಡ್ರು ಅಷ್ಟೇ. ಯತ್ರ ರೂಪಂ ತತ್ರ ಗುಣ ಭಕ್ತ್ಯಾದ್ಯ ಸ್ತ್ರೀಷು ನಿತ್ಯಶಃ. ಮುಖ್ಯ ಪ್ರಾಣ, ನಾವು ಪಾತ್ರವನ್ನು ಹೇಗೆ ಚಿಂತನೆ ಮಾಡಬೇಕು? ಬ್ರಹ್ಮದೇವರು ಆದ ಮೇಲೆ ಸರಸ್ವತಿ, ಇಲ್ಲಿ ಮುಖ್ಯ ಪ್ರಾಣ ಆದ ಮೇಲೆ ದ್ರೌಪದಿ. ಹೇಗೆ? ದ್ರೌಪದಿ ಏನು ಮಾಡಿದ್ಲು? ಯತ್ರ ರೂಪಂ ತತ್ರ ಗುಣ ಭಕ್ತ್ಯಾದ್ಯಾ ಸ್ತ್ರೀಷು ನಿತ್ಯಶಃ. ಎಲ್ಲಿ ರೂಪವೋ ಅಲ್ಲಿ ಗುಣ. ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಅನ್ವಯ. ಹಾಗಂತ ಹೇಳಿ ಭೀಮಸೇನನಿಗೆ ರೂಪ ಇರಲಿಲ್ಲ ಅಂತಲ್ಲ. ಅವನ ರೂಪ ಜನ ಹೆಣ್ಣು ಅಂತಂದ್ರೆ ರೂಪದ ಇನ್ನೊಂದು ಹೆಸರು ಅಂತ ಅನ್ಕೊಂಡ್ಬಿಡ್ತಾರೆ. ಅದನ್ನು ಆಚಾರ್ಯರು ಮುಂದೆ ಹೇಳ್ತಾರೆ. ಇವಾಗ ಗಂಡು ಮಕ್ಕಳಲ್ಲಿ ಚೆನ್ನಾಗಿರುವವನು ಅಂತಂದ್ರೆ ಜನರ ದೃಷ್ಟಿ ಏನು ಗೊತ್ತಾ? ಹೆಣ್ಣಿನ ತರಹ ಇರಬೇಕು ಅಂತ. ನಮ್ಗೆ ಅದೇ ದೃಷ್ಟಿಕೋನ ತಾನೆ. ಚಾಕ್ಲೇಟ್ ಹೀರೋಸ್ಗಳು ಸುಂದರರು ಅಂತ ನಾವು ಅಂದುಕೊಳ್ಳೋದು. ವಸ್ತುತಃ ಗಂಡಿಗೆ ಸೌಂದರ್ಯ ಬೇಡ. ಗಂಡಿಗೆ ರಕ್ಷಣೆ ನೀಡುವಂತಹ ಶಕ್ತಿ ಇದ್ರೆ ಸಾಕು. ಅದು ಬೇಕಾದ ಸರ್ತಿ ಪ್ರೂವ್ ಆಗೋಗಿದೆ. ಯಾರನ್ನ ಚಂದ ಅಂತ ಎಣಿಸ್ತಾರೆ? ಹೆಣ್ಣು ಮಕ್ಕಳು ಯಾರನ್ನ ಹೊಂದುತ್ತಾರೆ ಅಂದ್ರೆ ರಕ್ಷಣೆ ಕೊಡಲಿಕ್ಕೆ ಮತ್ತೆ ಶಕ್ತಿ ಇರುವವನು, ಮಸಲ್ ಪವರ್ ಯಾರಿಗಿರುತ್ತೆ ಅವನಿಗೆ ಬೀಳ್ತಾರೆ. ಯಾಕೆ? ಅಲ್ಲ, ಆ ಸೌಂದರ್ಯ ಚಂದ ಇರಬೇಕು ಅಂತ ಹೇಳಿ ಬಯಸಲ್ಲ. ಅದು ಚಿಕ್ಕ ಹುಡುಗಿಯರು ಹಾಗೆ ಬಯಸಬಹುದು. ಆದರೆ ಸ್ವಲ್ಪ ಮಾಗಿದ ಮೇಲೆ ಕೇವಲ ಅದನ್ನು ನೋಡಲ್ಲ. ಹೀಗಾಗಿ ಭೀಮಸೇನನ ರೂಪವನ್ನು ಗ್ರಹಿಸುವ ಕಣ್ಣು ಇರಲಿಲ್ಲ ಅವ್ರಿಗೆ ಅಂತ ಹೇಳ್ತಾರೆ ಮುಂದೆ. ನಕುಲನೇ ಏನು ಪರಮ ರೂಪಿಯೋ?
ಅಂದರೆ ಇಲ್ಲ ಅಂತ ಹೇಳಿ ಅದನ್ನು ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ. ಇಲ್ಲಿ ಇರೋದೇನು ಅಂತಂದರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗಬೇಕಾದ್ರೆ ಯತ್ರ ರೂಪಂ ತತ್ರ ಗುಣ. ಅದರಿಂದಾಗಿ ಹೆಣ್ಣು ಮಕ್ಕಳು ರೂಪದಿಂದ ಮಿಗಿಲಾಗಿದ್ದರೆ ಅವರಲ್ಲಿ ಗುಣ ಇರುತ್ತೆ. ಯಾಕೆ? ರೂಪಂ ಹಿ ಸ್ಥೂಲ ದೃಷ್ಟೀನಾಂ ದೃಶ್ಯಂ ವ್ಯಕ್ತಂ ತಥೋ ಹಿ ತತ್. ಸ್ಥೂಲ ದೃಷ್ಟಿ ಇರುವವರಿಗೆ ರೂಪ ಕಾಣುತ್ತೆ, ಆ ರೂಪದ ಹಿನ್ನೆಲೆಯಲ್ಲಿ ಇರುವ ಭಕ್ತ್ಯಾದಿ ಗುಣಗಳು ಕಾಣೋದಿಲ್ಲ. ಪ್ರಾಯೋ ವೇತ್ತುಂ ನ ಶಕ್ಯಂತೆ ಭಕ್ತ್ಯಾದ್ಯಾ ಸ್ತ್ರೀಷು ಯತ್ತತಃ. ಪ್ರಾಯ ಭಕ್ತಿ ಮೊದಲಾದವುಗಳು ಹೆಣ್ಣು ಮಕ್ಕಳಲ್ಲಿ ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಸಾಂ ರೂಪಂ ಗುಣಾಸ್ತಾಸಾಂ ಭಕ್ತ್ಯಾದ್ಯ ಇತಿ ನಿಶ್ಚಯ. ಯಾರಿಗೆ ರೂಪವೋ ಅವರಿಗೆ ಗುಣ. ಅದರಿಂದಾಗಿ ಭಾಗವತ ಮತ್ತು ರಾಮಾಯಣ ಮಹಾಭಾರತ ಕಾವ್ಯ ಅಲ್ಲ. ಕಾವ್ಯ ಅಂದರೆ ಇವರೇನು ಹೇಳೋದು? ಹೆಣ್ಣು ಮಕ್ಕಳ ರೂಪವನ್ನು ಯಾಕೆ ವರ್ಣನೆ ಮಾಡಬೇಕು? ಅಲ್ಲ, ಕಾವ್ಯ ಆದರೆ ಮಾತ್ರ ಹೆಣ್ಣು ಮಕ್ಕಳ ರೂಪ ವರ್ಣನೆ ಮಾಡಬೇಕಾ? ವೇದಾಂತ ಗ್ರಂಥದಲ್ಲಿ ಹೆಣ್ಣು ಮಕ್ಕಳ ರೂಪದ ವರ್ಣನೆ ಅಗತ್ಯ ಇಲ್ವಾ? ಯಾಕೆ ಅಗತ್ಯ ಇದೆ? ಅವರಲ್ಲಿ ಗುಣಗಳಿದೆ. ಓ, ಆ ಥರನ? ಆ ರೂಪ ಯಾವುದು? ಹಾಗಾದರೆ ನಾಳೆ ಯಾರು ಭುವನ ಸುಂದರಿಯೋ, ಯಾರು ಮಿಸ್ ಯೂನಿವರ್ಸೋ, ಈ ಎಲ್ಲ ಸ್ವಾಮಿಗಳನ್ನು, ಈ ಎಲ್ಲ ವಿದ್ವಾಂಸರನ್ನು ಬಿಟ್ಟು ಹಾಕುವ, ಹೋಗಿ ಅವುಗಳಿಗೆ ನಮಸ್ಕಾರ ಮಾಡೋದಾ? ಮಿಸ್ ಯೂನಿವರ್ಸು ಅಲ್ಲ ಅಂತಾರೆ. ತಚ್ಚ ನೈಸರ್ಗಿಕಂ ರೂಪಂ ದ್ವಾತ್ರಿಂಚಲ್ ಲಕ್ಷಣೈರ್ಯುತಂ. ನೈಸರ್ಗಿಕವಾದ ರೂಪ, ಸಹಜವಾದ ರೂಪ, ದ್ವಾತ್ರಿಂಶಲ್ ಲಕ್ಷಣ ಭರಿತವಾದ ರೂಪ. ನಾಲಕ್ಷಣಂ ವಪುರ್ಮಾತ್ರಂ ಗುಣಹೇತು ಕಥಂಚನ. ಲಕ್ಷಣವಿಲ್ಲದ ರೂಪ ಅದು ಗುಣಕ್ಕೆ ಕಾರಣ ಅಲ್ಲ. ಯಾಕೆ ಹೀಗೆ? ಆಸುರೀಣಾಂ ವರಾದೇಸ್ತು ವಪುರ್ಮಾತ್ರಂ ಭವಿಷ್ಯತಿ. ಅಸುರ ಸ್ತ್ರೀಯರಿಗೆ ವರ ಮೊದಲಾದವುಗಳಿಂದ ರೂಪ ಇರುತ್ತೆ, ಲಕ್ಷಣ ಇರಲ್ಲ. ಇವಾಗ ಇವಳಿದ್ದಾಳೆ, ಯಾರು? ಕೈಕೈ ಅಂತೀನಿ, ಮಂಥರೆ. ಆ ಮಂಥರೆ ಪೂರ್ವಜನ್ಮದಲ್ಲಿ ಅಪ್ಸರೆಗೆ ರೂಪ ಇರಲ್ವೇ? ಆ ರೂಪ ಅನ್ನೋದು ಗುಣಪೂರ್ವಕ ಅಲ್ಲ. ರೂಪ ಅನ್ನೋದು ಗುಣಪೂರ್ವಕ ಅಲ್ಲ. ಯಾಕೆ ಅಂದರೆ ಅದು ಸಹಜವಾದ ರೂಪ ಅಲ್ಲ, ವರದಿಂದ ಬಂದ ರೂಪ. ಆದಿ ಕಾಸ್ಮೆಟಿಕ್ಸಿನಿಂದಲೋ ಪೂತನೆ ಅವಳು ಮಾಯಾ ತನ್ನ ಶಕ್ತಿಯಿಂದಾಗಿ, ಜಾದೂ ಮಾಡುವ ಶಕ್ತಿಯಿಂದಾಗಿ ರೂಪ ಧರಿಸಿ ಬಂದ್ಲು. ಕೃಷ್ಣನನ್ನೇ ಕೊಲ್ಲಲಿಕ್ಕೆ ನೋಡಿದ್ಲು. ಆ ರೂಪ ಗುಣಪೂರ್ವಕವಾ? ಅಲ್ಲ ಮಾರಾಯರೇ, ಅದು ಮಾಯೆಯಿಂದ ಬಂದಿದ್ದು. ಆದಿ ಶಬ್ದ, ಆದಿ ವರ ಮೊದಲಾದವುಗಳಿಂದ, ಆದಿ ಶಬ್ದದಿಂದ ಏನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ತಚ್ಚ ನೈಸರ್ಗಿಕಂ ರೂಪಂ ಅಂತ. ವರಾತ್ ಆವೇಶಾತ್ ಮಾಯಯಾವ ಅಂದ್ರು. ಕೆಲವೊಮ್ಮೆ ವರದಿಂದ, ಕೆಲವೊಮ್ಮೆ ಆವೇಶದಿಂದ. ಇವಾಗ ಸುಭದ್ರೆಯಲ್ಲಿ ತಟಸ್ಥ ಆವೇಶ, ಉಮಾವೇಶ ದುರೂಪ ಗುಣೋಪಪನ್ನ. ಪಾರ್ವತಿ ಆವೇಶ ಇತ್ತಂತೆ. ಯಾರಲ್ಲಿ? ಸುಭದ್ರೆಯಲ್ಲಿ. ಸುಭದ್ರೆ ಯಾರು ಅಂದರೆ ತ್ರಿಜಟೆ ಅನ್ನುವ ರಕ್ಕಸಿ ಅವಳು. ಸೀತೆಯ ಸೇವೆ ನೆನ್ಪಿಟ್ಕೊಳ್ಳಿ. ಸೀತೆಯ ಸೇವೆ ಮಾಡಿದ್ದರಿಂದ ತ್ರಿಜಟೆಗೆ ಒಳ್ಳೆ ಒಂದು ಯೋಗ ಬಂತು. ಅವಳಲ್ಲಿ ಪಾರ್ವತಿ ಆವೇಶ ಆಯ್ತಿಲ್ಲ ಅಂದರೆ ದೇವರಿಗೆ ತಂಗಿಯಾಗುವ ಭಾಗ್ಯ ಹೆಂಗೆ ಸಿಗಬೇಕು ಅವಳಿಗೆ? ರೂಪ ಗುಣೋಪಪನ್ನ. ಅದರಿಂದಾಗಿ ಗುಣ ರೂಪ ಬಂದು ಅಲ್ಲಿ ತಟಸ್ಥ ಆವೇಶ. ಅಯ್ಯೋ ಅರ್ಜುನನನ್ನು ಕೂಡಿದ್ಲು ಅಂತ ಅದೇನು ಮಾಡ್ಲಿಕ್ಕಿಲ್ಲ, ತಟಸ್ಥ ಆವೇಶ. ಹೀಗಾಗಿ ಆವೇಶದಿಂದ ಬಂದ ರೂಪ ನೋಡಿ ಅಲ್ಲಿ. ಇನ್ನು ಮಾಯೆಯಾವ ತನ್ನ ಶಕ್ತಿಯಿಂದ ಚಂದ ಕಂಡಳು. ಯಾರು? ಪೂತನೆ. ಹಾಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ಆಸುರೀಣಾಂ ಅಸುರ ಸ್ತ್ರೀಯರೇ ಮೊದಲಾದವರಿಗೆ ವಪುರ್ಮಾತ್ರಂ ಭವಿಷ್ಯತಿ. ದೇಹ ಇದೆ, ನಲಕ್ಷಣಾನ್ಯತಸ್ತಾಸಾಂ ನೈವ ಭಕ್ತಿ ಕಥಂಚನ. ಆ ರೂಪ ಲಕ್ಷಣಭರಿತವಲ್ಲದಿದ್ದರೆ ಭಕ್ತಿ ಮೊದಲಾದವುಗಳನ್ನು ಹೇಳಲಿಕ್ಕೆ ಬರಲ್ಲ. ಸೊ ಸಹಜವಾದ ರೂಪ ಯಾರದಿದೆ?
ತಸ್ಮಾದ್ ರೂಪ ಗುಣೋದಾರ ಜಾನಕಿ ರುಕ್ಮಿಣಿ ತಥಾ ಸತ್ಯಭಾಮೇತ್ಯಾದಿ ರೂಪ ಶ್ರೀಸರ್ವ ಪರಮಾಮತ. ರೂಪ ಗುಣ ಮೊದಲಾದವುಗಳು ಇರುವ ಸೀತೆ, ರುಕ್ಮಿಣಿ, ಸತ್ಯಭಾಮೆ ಇವ್ರಿಗೆಲ್ಲ ಯಾರಿಗೂ ಕೂಡ ವರದಿಂದ ರೂಪ ಬಂತು ಅಂತ ಹೇಳಲಿಲ್ಲ, ಆವೇಶದಿಂದ ರೂಪ ಬಂತು ಅನ್ನಲಿಲ್ಲ, ಸಹಜವಾದ ರೂಪ ಅಂತಂದ್ರು. ತತಃ ಪಶ್ಚಾತ್ ದ್ರೌಪದಿ ಚ ಸರ್ವಾಭ್ಯೋ ರೂಪತೋ ವರ. ರುಕ್ಮಿಣಿ ಆದ ಮೇಲೆ ಅತ್ಯಂತ ಚಲುವೆ ಅಂತ ಹೇಳಿದರೆ ಅಂದರೆ ಲಕ್ಷಣ ಭರಿತವಾದ ರೂಪ ಅನ್ನೋದು ದ್ರೌಪದಿಯ ರೂಪ. ಹೀಗಾಗಿ ಅವಳು ಭೀಮ ಆದ ಮೇಲೆ ಅವಳು ಬರ್ತಾಳೆ. ನೋಡಿ, ಭೀಮನಿಗೆ ಅವನ ತಂದೆ ಅವನನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಯಾವ ಅವಕಾಶವನ್ನು ಬಳಸ್ಕೊಳ್ಳಿಲ್ಲ. ಮುಖ್ಯ ಪ್ರಾಣ ಅವನನ್ನು ಮೇಲ್ಗಡೆ ತರಲಿಕ್ಕೆ, ಅವನನ್ನು ಪ್ರಚಾರ ಮಾಡಲಿಕ್ಕೆ ಏನು ಕೆಲಸ ಮಾಡಲಿಲ್ಲ. ಇಂದ್ರ ತನ್ನ ಮಗನ ಪ್ರತಾಪವನ್ನು ಜಗಜ್ಜಾಹೀರುಗೊಳಿಸಬೇಕು ಅಂತ ತಾನೇ ಸೋತಂತೆ ಮಾಡಿದ. ಒಂದು 10 ಬಾರಿ ಕೃಷ್ಣನ ಮೊರೆ ಹೊಕ್ಕ. ಧರ್ಮರಾಜ ಅಲ್ಲಿ ಬಂದು ತಾನೇ ಯಕ್ಷನಾಗಿ ಬಂದು ತನ್ನನ್ನು ಪ್ರಮೋಟ್ ಮಾಡಿಕೊಂಡ. ಆಮೇಲೆ ನಾಯಿ ರೂಪದಲ್ಲಿ ಬಂದು ಪ್ರಮೋಟ್ ಮಾಡಿಕೊಂಡ. ಸ್ವರ್ಗದಲ್ಲಿಯೂ ಬಂದ. ಇನ್ನು ಸೂರ್ಯ ತನ್ನ ಮಗನಿಗೆ ಕೊಡಬೇಡುವೋ, ನಾಳೆ ಇಂದ್ರ ಬರ್ತಾನೆ, ಅವನಿಗೆ ನಿನ್ನ ಕವಚವನ್ನು ಕೊಡಬೇಡ ಅಂದ. ಈ ಥರ ಯಾವುದು ಮಾಡಲಿಲ್ಲ. ಸಹಜವಾದ ಶಕ್ತಿ ಅವನಿಗಿದೆ ಅಂತ ಗೊತ್ತಾಯಿತು. ದ್ರೌಪದಿ ಇದೆಯೋ ಹಾಗೆ ಸಹಜವಾದ ರೂಪ. ಹೀಗೆ ಮಹಾಭಾರತದ ಪಾತ್ರವನ್ನು ನೋಡುವ ಬಗೆ ಹೇಗೆ, ಹೀಗೆ ಎಂದರು ಆಚಾರ್ಯರು. ಇನ್ನು ದೇವರಿಗೆ ಅಂಗ ಹೇಗೆ ಅಂತನ್ನುವ ಅಂಶವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅಪ್ಪ ಗೆಜ್ಜೆ ಹಾಕೊಂಡು